ಸರ್ 1,50,000 ಆಗಲ್ಲ, 175 ಬೇಕಂತ ನಾನು ಹೇಳ್ತಾ ಇದೀನಿ. ಒಂದ್ ಕೆಲಸ ಮಾಡಿ, ಕಸ್ಟಮರ್ ಬರ್ಲಿ ಆನ್ ಟೇಬಲ್ ಬೇಕಂದ್ರೆ ಏನೋ ಹೆಚ್ಚು ಕಮ್ಮಿ ಮಾಡೋಣ ಸರ್. ಒಂದು 6,85,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 6,85,000 ಗೆ BMW ಲಕ್ಸುರಿ ಫೀಲ್ ಗಾಡಿ ವಿತ್ ಪ್ಯೂರ್ KA ಗಾಡಿ ಸರ್, ನೋ ಮೈಗ್ರೇಷನ್ ಸರ್. ಫೈನಲ್ ಒಂದು 3,65,000 ಬಂದ್ರೆ ಗಾಡಿ ಕೊಡ್ತೀನಿ. 3,65,000 ಗೆ ಡೀಸೆಲ್ ವೇರಿಯಂಟ್ ಟಿಯಾಗೋ ಗಾಡಿ, ಟಿಯಾಗೋ 2017 ಮಾಡಲ್ ಕೊಡ್ತಾ ಇದೀನಿ ಸರ್. 7 ಲಕ್ಷಕ್ಕೆ ನಿಮ್ಗೆ ಇದ್ರ ಮೇಲೆ ಏನಾದ್ರು ಲೋನ್ ಕೂಡ ಆಗುತ್ತಲ್ಲ ಸರ್? ಆರಾಮಾಗಿ ಲೋನ್ ಮಾಡ್ಕೊಡ್ತೀವಿ ಸರ್. ಪ್ರೊಫೈಲ್ ಚೆನ್ನಾಗಿದ್ರೆ ಆರಾಮಾಗಿ ಒಂದು 15 ಇಂದ 20 ಲಕ್ಷ ಲೋನ್ ಸಿಗ್ಬಿಡುತ್ತೆ ಸರ್. ಪ್ರೊಫೈಲ್ ಚೆನ್ನಾಗಿದ್ರೆ 2,45,000 2013 ಮಾಡಲ್ ಎರಾ Hyundai Eon ಎರಾ ಪ್ಲಸ್ ಇದು. ಫೈನಲ್ 2,85,000 ಬಂದ್ರೆ ಗಾಡಿ ಕೊಡ್ತೀನಿ. 2,85,000 ಗೆ ಹೌದು. ಒಂದು 8,75,000 ಬಂದ್ರೆ ಕೊಡ್ತೀನಿ ಹೋಗಿ ಸರ್. ಒಂದು 6,40,000 ಬಂದ್ರೆ ಗಾಡಿ ಕೊಡ್ತೀನಿ. 6,45,000 ಗೆ ಸಿಂಗಲ್ ಓನರ್ ಎಲೈಟ್ ಗಾಡಿ ಸಿಕ್ತಿರೋದು. ಬರೀ 33,000 ಓಡಿರೋದು. 33,000 ಓಡಿರೋದ್ರಲ್ಲಿ ಸಿಂಗಲ್ ಓನರ್ ವೆಹಿಕಲ್ 2017 ಮಾಡಲ್. ಫೈನಲ್ ಒಂದು 9 ಲಕ್ಷ ಬಂದ್ರೆ ಗಾಡಿ ಕೊಡ್ತೀನಿ ಸರ್. 9 ಲಕ್ಷಕ್ಕೆ 2014 ಮಾಡಲ್ ಆಡಿ ಕೊಡ್ತಾ ಇದೀನಿ ಸರ್. ಸರ್ ಫೈನಲ್ ಒಂದೇ ಬೆಲೆ ಸರ್, 14,500 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 14,50,000 ಗೆ ನಿಮ್ಗೆ ಫಾರ್ಚುನರ್ ಸಿಕ್ತಿರೋದು. 3,95,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 3,95,000 ಈ ಒಂದು ಡೀಸೆಲ್ ವೇರಿಯಂಟ್ ಈ ಗಾಡಿ ನಿಮ್ಗೆ ಸಿಕ್ತಿರೋದು. ಅದು ಸಾಗರ್ ಕಾರ್ಸ್ ಅಲ್ಲಿ ಇಯರ್ ಅಂಡ್ ಸೇಲ್ ಅಂತ ಹೇಳೋದಾದ್ರೆ ಫಸ್ಟ್ ಗಾಡಿ ಯಾವ ತೋರಿಸ್ತೀರಾ? ಫಸ್ಟ್ ಗಾಡಿ ನೋಡ್ತಾ ಇದೀರಾ ಸರ್, ನಮ್ಮ ಮುಂದ್ಗಡೆ ಒಂದು i10 ಗ್ರ್ಯಾಂಡ್ ಇದೆ ನೋಡ್ತಾ ಇದೀರಾ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 2016 ಮಾಡಲ್, ಜಸ್ಟ್ ಗಿವನ್ 40,000 ಕಿಲೋಮೀಟರ್, ಸಿಂಗಲ್ ಓನರ್ ವೆಹಿಕಲ್, ಟಾಪ್ ಎಂಡ್ ಸ್ಪೋರ್ಟ್ಸ್ ವೇರಿಯಂಟ್ ಅಂತ ಹೇಳ್ಬೋದು. ವೆಹಿಕಲ್ ವೆಲ್ ಮೇಂಟೈನ್ ಮಾಡಿದ್ದಾರೆ. ಒಳಗಡೆ ಎಲ್ಲ ಆಲ್ಮೋಸ್ಟ್ ಲೆದರ್ ಸೀಟ್ಸ್ ಎಲ್ಲ ಇದೆ. ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕಂಪನಿ ಸಿಸ್ಟಮ್ ಬರುತ್ತೆ, ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ, ABS ಬ್ರೇಕ್ ಬರುತ್ತೆ, ಸ್ಟೇರಿಂಗ್ ಆಟೋ ಕಂಟ್ರೋಲ್ ಅಂಡ್ ಕ್ಲೈಮೇಟ್ ಕಂಟ್ರೋಲ್, ಗ್ಲಾಸ್ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ ಸರ್. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. 2016 ಮಾಡಲ್ ವೆಹಿಕಲ್ ಸರ್. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಸರ್ ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 4,95,000 ಹೇಳ್ತಾ ಇರೋದು. ಫೈನಲ್ ಒಂದೇ ಬೆಲೆ ಸರ್, ಒಂದು 4,65,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 4,65,000 ಲೋನ್ ಕೂಡ ಆಗುತ್ತೆ ಸರ್. ಆರಾಮಾಗಿ ಅವ್ರ ಪ್ರೊಫೈಲ್ ಚೆನ್ನಾಗಿದ್ರೆ 4 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್ ಅವ್ರಿಗೆ. ಓಕೆ. ಲಕ್ಸುರಿ ಅಂತ ಬಂದ್ರೆ ಸಾಗರ್ ಕಾರ್ಸ್ ಅಲ್ಲಿ ಮಲ್ಟಿಪಲ್ ಆಪ್ಷನ್ ಸಿಗುತ್ತೆ ಲಕ್ಸುರಿಯಲ್ಲಿ 100% ಸರ್. ಅವ್ರಿಗೆ ನಿಮ್ಗೆ ಮಾರುತಿ 8 ಹಿಡಿದು ನನ್ನ ಹತ್ರ Mercedes Benz, ನಿಮಗೆ BMW ಗಾಡಿಗಳು ಬೇಕಂದ್ರೆ ಕೂಡ ನಮ್ಮ ಹತ್ರ ಸಿಗುತ್ತೆ ಸರ್. ಎಸ್ ಸರ್. ನೆಕ್ಸ್ಟ್ ಗಾಡಿ ತೋರಿಸೋದಾರೆ ಸರ್? ಸರ್ ನೆಕ್ಸ್ಟ್ ನೀವು ನೋಡ್ತಾ ಇದೀರಾ Mercedes Benz CLA 2019 ಮಾಡಲ್ ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಸಿಂಗಲ್ ಓನರ್ ವೆಹಿಕಲ್, ಜಸ್ಟ್ ಗಿವನ್ ಅರೌಂಡ್ 42,000 ಕಿಲೋಮೀಟರ್ಸ್. ವೆಹಿಕಲ್ ನೋಡಬಹುದು, ತುಂಬಾ ಚೆನ್ನಾಗಿ ಬರುತ್ತೆ. ಪ್ಯಾನಿಮಿಕ್ ಸನ್ರೂಫ್ ಬರುತ್ತೆ ನಿಮ್ಗೆ ಮೇಲೆ. ಆಲ್ಮೋಸ್ಟ್ ನೋಡ್ತಾ ಇದೀರಾ ಇದು ಟೈರ್ಸ್, ಬಾಡಿ ಲೈನ್ ಎಲ್ಲ ಶೋರೂಮ್ ಸರಿ, ಶೋರೂಮ್ ಹಿಸ್ಟ್ರಿ ಎಲ್ಲ ಮೇಂಟೈನ್ ಮಾಡಿರೋದು. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಹಾಕ್ಬೇಕು, ಯೂಸ್ ಮಾಡಬೇಕು, ಆ ತರ ಮೇಂಟೈನ್ ಮಾಡಿದೆ ಸರ್. ಕಸ್ಟಮರ್ ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಅರೌಂಡ್ 28,50,000 ಹೇಳ್ತಾ ಇರೋದು ಸರ್. ಇದು ಫೈನಲ್ ಒಂದೇ ಬೆಲೆ ಸರ್. 27 lakhs ಬಂದ್ರೆ ಗಾಡಿ ಕೊಡ್ತೀನಿ ಸರ್. 27 lakh? ಹೌದು ಸರ್. ಇದು ಶೋರೂಮ್ ಪ್ರೈಸಿಂಗ್ ಎಷ್ಟಿತ್ತು ಸರ್? ಶೋರೂಮ್ ಬಂದ್ಬಿಟ್ಟು ಇದು ಅರೌಂಡ್ 65-60 ಇದೆ ಸರ್ ಆನ್ ರೋಡ್ ಪ್ರೈಸ್. 60 ಲಕ್ಷ. ಹೌದು. ಸೊ 27 ಲಕ್ಷಕ್ಕೆ ನಿಮ್ಗೆ ಇದ್ರ ಮೇಲೆ ಏನಾದ್ರು ಲೋನ್ ಕೂಡ ಆಗುತ್ತಲ್ಲ? ಆರಾಮಾಗಿ ಲೋನ್ ಮಾಡ್ಕೊಡ್ತೀವಿ ಸರ್. ಪ್ರೊಫೈಲ್ ಚೆನ್ನಾಗಿದ್ರೆ ಆರಾಮಾಗಿ ಒಂದು 15 ಇಂದ 20 ಲಕ್ಷ ಲೋನ್ ಸಿಗ್ಬಿಡುತ್ತೆ ಸರ್, ಪ್ರೊಫೈಲ್ ಚೆನ್ನಾಗಿದ್ರೆ. ನೆಕ್ಸ್ಟ್ ಗಾಡಿ ಹೋಗೋದ್ರೆ ಟಾಟಾ ಬ್ರ್ಯಾಂಡ್ ಅಲ್ಲಿ ಟಾಟಾ ಟಿಯಾಗೋ ಇರೋದು. ಮೈಲೇಜ್ ಅಲ್ಲೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಸರ್. ಸರ್ ಇದು ಬಂದ್ಬಿಟ್ಟು ಟಾಟಾ ಟಿಯಾಗೋ ಎಕ್ಸಾಕ್ಟ್ ಟಾಪ್ ಎಂಡ್ ವೇರಿಯಂಟ್ 2017 ಮಾಡಲ್ ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ಡೀಸೆಲ್ ಇಂಜಿನ್ ಡ್ರಿವೆನ್ 60,000 ನೋಡಿದ ವೆಹಿಕಲ್. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಸರ್. ಡೀಸೆಲ್ ಗಾಡಿ. ಇದರಲ್ಲಿ ನಿಮ್ಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್ ಇದೆ, ಅಲಾಯ್ ವೀಲ್ಸ್ ಇದೆ, ಪ್ಲಸ್ ನಿಮಗೆ ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್, ಗ್ಲಾಸ್ ಎಲ್ಲ ಇದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 4,25,000 ಹೇಳ್ತಾ ಇರೋದು ಸರ್. ಫೈನಲ್ ಒಂದು 3,65,000 ಬಂದ್ರೆ ಗಾಡಿ ಕೊಡ್ತೀನಿ. 3,65,000 ಗೆ ಡೀಸೆಲ್ ವೇರಿಯಂಟ್ ಟಿಯಾಗೋ ಗಾಡಿ. ಟಿಯಾಗೋ 2017 ಮಾಡಲ್ ಕೊಡ್ತಾ ಇದೀನಿ ಸರ್. ಸರ್ ನೆಕ್ಸ್ಟ್ ನೀವು ನಮ್ಮ ಮುಂದೆ ನೋಡ್ತಾ ಇದ್ದೀರಾ ಸ್ಕೋಡಾ ಲಾರಾ ಕೊಡ್ತಾ ಇದೀನಿ. 2011 ಮಾಡಲ್, ಅದನ್ನು ಪೆಟ್ರೋಲ್ ಇಂಜಿನ್ ವೆಹಿಕಲ್. ತುಂಬಾ ಚೆನ್ನಾಗಿದೆ. ₹1 ಖರ್ಚು ಮಾಡಂಗಿಲ್ಲ. ನೋಡ್ಬೋದು ಬ್ರಾಂಡ್ ನ್ಯೂ ಟೈರ್ಸ್ ಆಗ್ಲಿ, ನಿಮ್ಗೆ AC, ಪವರ್ ಸ್ಟೀರಿಂಗ್, ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ, ABS ಬ್ರೇಕ್ ಬರುತ್ತೆ, ಅಂಡ್ ನಿಮ್ಗೆ ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ಸ್ ಬರುತ್ತೆ. ನಿಮ್ಗೆ ಕ್ಲೈಮೇಟ್ ಕಂಟ್ರೋಲ್, ಗ್ಲಾಸ್ ಆಗ್ಲಿ ತುಂಬಾ ಚೆನ್ನಾಗಿದೆ. ಲಕ್ಸುರಿ ಕಾರ್ ಯಾರು ಒಂದು ಲೋಯೆಸ್ಟ್ ಪ್ರೈಸ್ ಅಲ್ಲಿ ನೋಡ್ತಾ ಅವ್ರಿಗೆ ನನ್ನ ಹತ್ರ ಬೆಸ್ಟ್ ಗಾಡಿ ಕೊಡ್ತೀನಿ ಸರ್. ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,15,000 ಹೇಳ್ತಾ ಇರೋದು ಸರ್. ಫೈನಲ್ ಒಂದು 2,85,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2,85,000ಕ್ಕೆ 85,000ಗೆ 2011 ಮಾಡಲ್ ಸ್ಕೋಡಾ ಲಾರಾ ಕೊಡ್ತಾ ಇದೀನಿ ಸರ್. ಎಸ್. ನೆಕ್ಸ್ಟ್ ಗಾಡಿ ಹೋಗೋದ್ರೆ i20 ಸರ್. ನೆಕ್ಸ್ಟ್ ನೋಡ್ತಾ ಇದೀರಾ i20 ಇದೆ ನನ್ನ ಹತ್ರ. ಡೀಸೆಲ್ ಗಾಡಿ ಯಾರು i20 ಡೀಸೆಲ್ ಗಾಡಿ ನೋಡ್ತಾ ಅವ್ರಿಗೆ ನನ್ನ ಹತ್ರ ಬೆಸ್ಟ್ ಗಾಡಿ i20 ಡೀಸೆಲ್ ಗಾಡಿ ಕೊಡ್ತೀನಿ. ಅದನ್ನು 2013 ಮಾಡಲ್ ವೆಹಿಕಲ್, ಡೀಸೆಲ್ ಇಂಜಿನ್ ಸರ್, ಸ್ಪೋರ್ಟ್ಸ್ ವೇರಿಯಂಟ್. ನೋಡಬಹುದು ಇದರಲ್ಲಿ ನಿಮ್ಗೆ ಆಲ್ಮೋಸ್ಟ್ AC, ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್, ಗ್ಲಾಸ್, ಕಂಪನಿ ಸಿಸ್ಟಮ್, ಪ್ಲಸ್ ಅಲಾಯ್ ವೀಲ್ಸ್ ಕೂಡ ಇದೆ. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ. ಸ್ಟೇರಿಂಗ್ ಆಟೋ ಕಂಟ್ರೋಲ್ಸ್ ಬರುತ್ತೆ. ಡೀಸೆಲ್ ಅಲ್ಲಿ ಸಿಟಿಯಲ್ಲಿ 18 ಮೈಲೇಜ್ ಬರುತ್ತೆ ಸರ್. ಲಾಂಗ್ ಅಲ್ಲಿ 20 ಮೇಲೆ ಬರ್ಬೋದು ಮೈಲೇಜ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಡೀಸೆಲ್ ಇಂಜಿನ್ ಇದು. ಅಂಡ್ ಪ್ರೈಸಿಂಗ್ ಹೋಗೋದಾದ್ರೆ ನಿಮ್ಗೆ ಏನ್ ಹೇಳ್ತಿದ್ದೀರಾ ಸರ್ ಪ್ರೈಸ್? ಸರ್ ಪ್ರೈಸ್ ನೋಡ್ತಾ ಇದ್ರೆ ಕಸ್ಟಮರ್ ಕೊಟ್ಟಿಂಗ್ ಬಂದ್ಬಿಟ್ಟು ಅರೌಂಡ್ 4,35,000 ಹೇಳ್ತಾ ಇರೋದು ಸರ್. ಫೈನಲ್ ಒಂದು 3,95,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 3,95,000ಕ್ಕೆ ಈ ಒಂದು ಡೀಸೆಲ್ ವೇರಿಯಂಟ್ ಈ ಗಾಡಿ ನಿಮ್ಗೆ ಸಿಕ್ತಿರೋದು. ಅದು
i20 ಅಲ್ಲಿ ಯಾವ ವೇರಿಯಂಟ್ ಅಂತ ಸರ್ ಸ್ಪೋರ್ಟ್ಸ್ ಇದು ಬಂದ್ಬಿಟ್ಟು ಸ್ಪೋರ್ಟ್ಸ್ ಆಪ್ಷನಲ್ ಸರ್ ಇದು ಆಪ್ಷನಲ್ ಆಗಿರುತ್ತೆ. ನೆಕ್ಸ್ಟ್ ಗಾಡಿ ಹೋಗೋದ್ರೆ ಸ್ವಿಫ್ಟ್ ಸರ್ ನೆಕ್ಸ್ಟ್ ನೋಡ್ತಾ ಇದೀರಾ ಸ್ವಿಫ್ಟ್ ಕೊಡ್ತೀನಿ 2006 ಸರ್ 2009 ಮಾಡಲ್ ಶಿಫ್ಟ್ ಇದು ಸಿಂಗಲ್ ಓನರ್ ವೆಹಿಕಲ್ ವಿತ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಫ್ರೆಶ್ FC ಆಗಿದೆ ಫ್ರೆಶ್ ಇನ್ಶೂರೆನ್ಸ್ ಆಗಿದೆ ತುಂಬಾ ಚೆನ್ನಾಗಿದೆ ವೆಹಿಕಲ್ ನೋಡಬಹುದು ಒಳಗಡೆ ಲೆದರ್ ಸೀಟ್ಸ್ ಆಗಲಿ AC ಪವರ್ ಸ್ಟೀರಿಂಗ್ 4 4 ವಿಂಡೋ ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಹಾಕಿದ್ದಾರೆ ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಇದೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಆಗಿದೆ ತುಂಬಾ ಚೆನ್ನಾಗಿದೆ ಸರ್ ಗಾಡಿ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಸಿಲ್ವರ್ ಕಲರ್ ಅಲ್ಲಿ ಯಾರು ಒಂದು ಲೋ ಬಜೆಟ್ ಅಲ್ಲಿ ಶಿಫ್ಟ್ ಅಂತ ಎಲ್ಲರೂ ಮಾರ್ಕೆಟ್ ಅಲ್ಲಿ ಜಾಸ್ತಿ ಡಿಮಾಂಡ್ ಇದೆ ಸರ್ ಮಾರ್ಕೆಟ್ ಅಲ್ಲಿ ಶಿಫ್ಟ್ ಗೆ ಬೇಕಂದ್ರೆ VXI ವೇರಿಯಂಟ್ ಆಗಿರುತ್ತೆ ಪೆಟ್ರೋಲ್ ವೇರಿಯಂಟ್ ನಿಮಗೆ ಯಾರು AC ಪವರ್ ಶೇರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಏರ್ ಬ್ಯಾಗ್ ಬಿಟ್ಟು ಎಲ್ಲ ಆಪ್ಷನ್ ಇರುತ್ತೆ ಸರ್. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಕಸ್ಟಮರ್ 3,10,000 ಹೇಳ್ತಾ ಇರೋದು ಫೈನಲ್ 2,75,000 ಬಂದ್ರೆ ಗಾಡಿ ಕೊಡ್ತೀನಿ 2,75,000 ಗೆ VXI ಸ್ವಿಫ್ಟ್ ಗಾಡಿ ಸಿಕ್ತಿರೋದು. ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಸರ್ KUV 100 ಸರ್ KUV 100 ನೋಡ್ತಾ ಇದ್ದೀರಾ ಡೀಸೆಲ್ ಇಂಜಿನ್ 6 ಸೀಟರ್ ಸರ್ ಇದು ಆರಾಮಾಗಿ 2016 ಮಾಡಲ್ ವೆಹಿಕಲ್ 6 ಸೀಟರ್ ವೆಹಿಕಲ್ ಡೀಸೆಲ್ ಇಂಜಿನ್ ಸರ್ ಇದು ನೋಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿದೆ AC ಪವರ್ ಸ್ಟೀರಿಂಗ್ 4 4 ವಿಂಡೋ ಬರುತ್ತೆ ಬ್ಯಾಕ್ ವೈಫರ್ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಏರ್ ಬ್ಯಾಗ್ ಕೂಡ ಬರುತ್ತೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿ ಸರ್ ಡೀಸೆಲ್ ಇಂಜಿನ್ ಮೈಲೇಜ್ ಸಿಟಿಯಲ್ಲಿ 18 ಬರುತ್ತೆ ಲಾಂಗ್ ಅಲ್ಲಿ ಒಂದು 20 ಬರುತ್ತೆ ಯಾರೋ ಒಂದು ಕಾಂಪ್ಯಾಕ್ಟ್ XUV ತರ ಕಾಣಿಸ್ಬೇಕು ಗಾಡಿ ಅಂತ ನೋಡ್ತಾ ಇರೋರಿಗೆ ಬೆಸ್ಟ್ ಗಾಡಿ ಕೊಡ್ತೀನಿ ಒಂದು ಲಕ್ಸುರಿ ಗಾಡಿ 6 ಸೀಟರ್ ಗಾಡಿ ಸಿಗುತ್ತೆ ಸರ್ ಕಸ್ಟಮರ್ ಅರೌಂಡ್ 3,95,000 ಹೇಳ್ತಾ ಇರೋದು ಫೈನಲ್ ಒಂದು 3,65,000 ಬಂದ್ರೆ ಗಾಡಿ ಕೊಡ್ತೀನಿ 3,65,000 ಗೆ KUV 100 6 ಸೀಟರ್ ಗಾಡಿ ಆಗಿರುತ್ತೆ ಯಾರು ಮನೆಯಲ್ಲಿ 6 ಜನ ಇರ್ತಾರಲ್ಲ ಅವ್ರಿಗೆ ಆರಾಮಾಗಿ ಸರ್ ಅವ್ರಿಗೆ ಅಡಿಷನಲ್ 6 ಸೀಟರ್ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು ಅಂಡ್ ಅವ್ರಿಗೆ ಫೀಲಿಂಗ್ ಒಂದು ಕಾಂಪ್ಯಾಕ್ಟ್ XUV ತರ ಗಾಡಿ ಅವ್ರಿಗೆ ಫೀಲಿಂಗ್ ಬರುತ್ತೆ ಹೈಟ್ ಇರುತ್ತೆ ಗಾಡಿ. ಎಸ್ ಸರ್ ನೆಕ್ಸ್ಟ್ ಗಾಡಿ ಯಾವ ತೋರಿಸ್ತೀರಾ ಸರ್ ನೆಕ್ಸ್ಟ್ ಸೆಲಿರಿಯೋನು ಇದೆ ನೋಡಬಹುದು 2014 ಮಾಡಲ್ ಆಟೋಮೆಟಿಕ್ ಸೆಲಿರಿಯೋ ಇದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆಟೋಮೆಟಿಕ್ 14 ಮಾಡಲ್ ಸೆಲಿರಿಯೋ ಯಾರು ಆಟೋಮೆಟಿಕ್ ಕಾರು ಕೇಳ್ತಾ ಇರೋರಿಗೆ ನನ್ನ ಹತ್ರ ಬೆಸ್ಟ್ ಆಟೋಮೆಟಿಕ್ ಗಾಡಿ ಕೊಡ್ತೀನಿ ಮಾರುತಿ ಸೆಲಿರಿಯೋ ಅದನ್ನು ಮೈಲೇಜ್ ಮೇಂಟೆನೆನ್ಸ್ ಎಲ್ಲ ಫ್ರೀ ಆಗುತ್ತೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್ ಇದು ಎಲ್ಲ ನೋಡಬಹುದು ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಪ್ರೈಸಿಂಗ್ ನೀವು ಹೇಳ್ತಿರೋದು 3,95,000 ನಿಮ್ಮ ಸರ್ ಫೈನಲ್ ಪ್ರೈಸ್ ಸರ್ 3,40,000 ಬಂದ್ರೆ ಗಾಡಿ ಕೊಡ್ತೀನಿ 3,40,000 ಬಂದ್ರೆ ಗಾಡಿ ಕೊಡ್ತೀನಿ 3,40,000 ಗೆ ನಿಮ್ಗೆ ಈ ಗಾಡಿ ಸಿಗ್ತಿರೋದು ಸರ್. ನೆಕ್ಸ್ಟ್ ಗಾಡಿ ಯಾವ ತೋರಿಸ್ತೀರಾ ನೆಕ್ಸ್ಟ್ ನೋಡ್ತಾ ಇದೀರಾ ಇನ್ನೊಂದು ಲಕ್ಸುರಿ ಗಾಡಿ ಯಾರು ನೋಡ್ತಾ ಅವ್ರಿಗೆ ಲಕ್ಸುರಿ ಗಾಡಿ ಕೊಡ್ತೀನಿ ಸರ್ 2014 ಮಾಡಲ್ Audi Q3 ಅಂತ ಹೇಳ್ತಾರೆ ಇದಕ್ಕೆ ಇದೂನು ಮ್ಯಾನ್ಯುಯಲ್ ವೇರಿಯಂಟ್ ಡೀಸೆಲ್ ಇಂಜಿನ್ ಡ್ರಿವೆನ್ ಅರೌಂಡ್ 85,000 ಅದನ್ನು ಶೋರೂಮ್ ಸರಿ ಶೋರೂಮ್ ಹಿಸ್ಟ್ರಿ ಇದೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ತುಂಬಾ ಚೆನ್ನಾಗಿದೆ ಸರ್ ಮೈಲೇಜ್ ಸರ್ ಕಣ್ಮುಚ್ಕೊಂಡು 18 ಬರ್ತಾ ಇದೆ ಸರ್ ಮೈಲೇಜ್ 18 ಸರ್ ಯಾರು ಶಾಕ್ ಆಗಿ ಬಿಡತ್ತಾರೆ ಆಡಿ ಬಂದ್ಬಿಟ್ಟು 18 ಬರ್ತಾ ಇದೆ ಸರ್ ಯಾಕಂದ್ರೆ ಮ್ಯಾನ್ಯುಯಲ್ ವೇರಿಯಂಟ್ ಇದು 18 ಬರ್ತಾ ಇದೆ ಸಿಟಿಯಲ್ಲಿ ಲಾಂಗ್ ಅಲ್ಲಿ 20 ಬರುತ್ತೆ ಸರ್ ಇದು ಡ್ರಿವನ್ 85,000 ಕಿಲೋಮೀಟರ್ಸ್ ಟಾಪ್ ಎಂಡ್ ಗಾಡಿ ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 10-25 ಹೇಳ್ತಾ ಇರೋದು ಸರ್ ಫೈನಲ್ ಒಂದು 9 ಲಕ್ಷ ಬಂದ್ರೆ ಗಾಡಿ ಕೊಡ್ತೀನಿ ಸರ್ 9 ಲಕ್ಷಕ್ಕೆ 2014 ಮಾಡಲ್ ಆಡಿ ಕೊಡ್ತಾ ಇದೀನಿ ಸರ್. ನೆಕ್ಸ್ಟ್ ನಮ್ಮ ಮುಂದ್ಗಡೆ ಒಂದು ಮಾರುತಿ ಬೆಲೆನೋ ಇದೆ 2017 ಮಾಡಲ್ ಅಲ್ಫಾ ವೇರಿಯಂಟ್ ಇದು ಪೆಟ್ರೋಲ್ ಇಂಜಿನ್ ತುಂಬಾ ಚೆನ್ನಾಗಿದೆ 30,000 ಓಡಿರೋದು ವೆಹಿಕಲ್ ಬರೀ 30,000 ಹೌದು ಬರೀ 30,000 ನೋಡಿದೆ ವೆಹಿಕಲ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ ಟಾಪ್ ಅಂಡ್ ಅಲ್ಫಾ ವೇರಿಯಂಟ್ ಸರ್ ಇದು ಸರ್ ಕಸ್ಟಮರ್ ಅವನು 6,65,000 ಹೇಳ್ತಾರೆ ಫೈನಲ್ ಒಂದು 6,20,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್ 6,20,000 ಹೌದು 6,20,000 ಗಾಡಿ ಸಿಗ್ತಿರೋದು. ಮತ್ತೊಂದು ಸರ್ ರೇಂಜ್ ರೋವರ್ ಲ್ಯಾಂಡ್ ರೋವರ್ ಸರ್ ಫ್ರೀಲ್ಯಾಂಡರ್ ಇದೆ ನನ್ನ ಮುಂದ್ಗಡೆ 2012 ಮಾಡಲ್ ಯಾರು ನೋಡ್ತಾ ಇದ್ದೀವಿ ಫ್ರೀಲ್ಯಾಂಡರ್ ಕೊಡ್ತೀನಿ ಲ್ಯಾಂಡ್ ರೋವರ್ದು 2012 ಮಾಡಲ್ ಡ್ರಿವೆನ್ ಅರೌಂಡ್ 92,000 ಕಿಲೋಮೀಟರ್ ಸೆಕೆಂಡ್ ಓನರ್ ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ತಗೊಂಡೋಗಿ ₹1 ಖರ್ಚು ಮಾಡಿ ಡೀಸೆಲ್ ಇಂಜಿನ್ ಸರ್ ಇದು ಕಾಂಪ್ಯಾಕ್ಟ್ SUV ಅಲ್ಲಿ ಯಾವ್ದು ನೋಡ್ತಾ ಅಂದ್ರೆ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿ ಅರೌಂಡ್ ಲ್ಯಾಂಡ್ ರೋವರ್ಗೆ 10,25,000 ಹೇಳ್ತಾ ಇರೋದು ಫೈನಲ್ ಸರ್ 9,25,000 ಬಂದ್ರೆ ಗಾಡಿ ಕೊಡ್ತೀನಿ 9,25,000 ಗೆ ನಿಮ್ಗೆ ಗಾಡಿ ಸಿಕ್ತಿರೋದು ಸರ್. ಇನ್ನೊಂದು ಬೆಸ್ಟ್ ಪ್ರೈಸ್ ಆಗಿರ್ಲಿ ಸರ್ ಇದು ಸರ್ ಫೈನಲ್ ಒಂದೇ ಬೆಲೆ ಸರ್ ಒಂದು 8,75,000 ಬಂದ್ರೆ ಕೊಡ್ತೀನಿ ಹೋಗಿ ಸರ್ 8,75,000 ಬಂದ್ರೆ ಗಾಡಿ ಕೊಡ್ತೀನಿ ಹೋಗಿ ಸರ್ 8,75,000 ಅಂತ ಹೇಳ್ತಾರೆ ಬಂದ್ರೆ ನೀವು ನೆಗೋಷಿಯೇಟ್ ಮಾಡ್ಕೊಳ್ಳಿ. ಹಾಗೆ ಸರ್ ನೆಕ್ಸ್ಟ್ ಗಾಡಿ ಹೋಂಡಾ ಜಾಜ್ ಸರ್ ಹೋಂಡಾ ಜಾಜ್ ಇದೆ 2012 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಟಾಪ್ ಎಂಡ್ ವೇರಿಯಂಟ್ ಸರ್ ಇದು ನೋಡಬಹುದು ವೆಹಿಕಲ್ ಟಾಪ್ ಎಂಡ್ ವಿ ವೇರಿಯಂಟ್ ಇದು ಅಲಾಯ್ ವೀಲ್ಸ್ ಆಗಲಿ ಏರ್ ಬ್ಯಾಗ್ ABS ಬ್ಯಾಕ್ ವೈಫರ್ ಕ್ಲೈಮೇಟ್ ಗ್ಲಾಸ್ ಕಂಪನಿ ಸಿಸ್ಟಮ್ ಸೇವಿಂಗ್ ಕಂಟ್ರೋಲ್ ಫೋಗ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ ಪ್ರತಿಯೊಂದು ಸಿಂಗಲ್ ಓನರ್ ವೆಹಿಕಲ್ 63,000 ಓಡಿರೋದು ವೆಹಿಕಲ್ ತುಂಬಾ ಚೆನ್ನಾಗಿದೆ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು ಯೂಸ್ ಮಾಡಬೇಕು ಅಂತ ಕಂಡೀಷನ್ ಇದೆ ಹೋಂಡಾ ಜಾಜ್ ಟಾಪ್ ಎಂಡ್ ವಿ ವೇರಿಯಂಟ್ ಸರ್ ಇದು ಕಸ್ಟಮರ್ ಬಂದ್ಬಿಟ್ಟು ಸರ್ ಪ್ರೈಸಿಂಗ್ ಅಲ್ಲಿ ಫೈನಲ್ 3,65,000 ಕಸ್ಟಮರ್ ಹೇಳ್ತಾರೋ ಸರ್ ಒಂದು 3,25,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್ 3,25,000 ಗೆ ಹೋಂಡಾ ಜಾಜ್ ಸಿಗ್ತದೆ ಸರ್. ನೆಕ್ಸ್ಟ್ ನೋಡ್ತಾ ಇದೀರಾ ನಮ್ಮ ಮುಂದ್ಗಡೆ ಒಂದು ಸ್ಕೋಡಾ ರಾಪಿಡ್ ಇದೆ ನನ್ನ ಹತ್ರ 2016 ಮಾಡಲ್ ವೆಹಿಕಲ್ ಅದನ್ನು ಸೆಕೆಂಡ್ ಓನರ್ ವೆಹಿಕಲ್ ಡ್ರಿವೆನ್ ಅರೌಂಡ್ 65,000 ಕಿಲೋಮೀಟರ್ ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ
ಇದನ್ನು ಪೆಟ್ರೋಲ್ ಇಂಜಿನ್ ವೆಹಿಕಲ್, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬ್ರೇಕ್ ಬರುತ್ತೆ, ಔಟ್ ಆಫ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಹಾಕಿದ್ದಾರೆ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಇದೆ, ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್, ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಎಲ್ಲ ಹಾಕಿದ್ದಾರೆ. 2016 ಮಾಡಲ್ ವೆಹಿಕಲ್ ಸರ್, ತುಂಬಾ ಚೆನ್ನಾಗಿದೆ. ತಗೊಳ್ಳಿ, ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ. ರ್ಯಾಪಿಡ್ 2016 ಮಾಡಲ್, 5,25,000 ನೀವು ಕೊಟೇಶನ್ ಹೇಳ್ತಿರೋದು ಸರ್. ಬೆಸ್ಟ್ ಪ್ರೈಸ್ ಹೋಗೋದಾದ್ರೆ ಸರ್ ನೋಡಿ ಸರ್, ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 4,10,000 ಬೇಕು ಅಂತ ಹೇಳ್ತಾ ಇದ್ರು. ಫೈನಲ್ ಸರ್, ಫೈನಲ್ ಒಂದೇ ಬೆಲೆ ಅವ್ರಿಗೆ ನೆಗೋಷಿಯೇಟ್ ಮಾಡಿದ್ದೀನಿ. ಇಯರ್ ಎಂಡ್ ಆಫರ್ ಅಂತ 3,80,000 ಬಂದ್ರೆ ಒಂದು 16 ಮಾಡಲ್ ರ್ಯಾಪಿಡ್ ಕೊಡ್ತೀನಿ ಸರ್, 3,80,000ಕ್ಕೆ. ಹೌದು ಎಸ್ ಸರ್. ನೆಕ್ಸ್ಟ್ ಗಾಡಿ ಮತ್ತೊಂದು ಇದು ಲಕ್ಸುರಿ ಗಾಡಿ ಇರೋದು ಸರ್, ಇದು ಬಂದ್ಬಿಟ್ಟು Audi Q5 ಇದು 2013 ಮಾಡಲ್ ವೆಹಿಕಲ್, ಲಕ್ಸುರಿ ಗಾಡಿ, ಶೋರೂಮ್ ಸರ್ವಿಸ್, ಶೋರೂಮ್ ಹಿಸ್ಟ್ರಿ ಇದೆ. ಜಸ್ಟ್ ಡ್ರಿವನ್ ಅರೌಂಡ್ 63,000 ಓಡಿದೆ ಸರ್ ವೆಹಿಕಲ್. ಅದನ್ನು ಶೋರೂಮ್ ಸರ್ವಿಸ್, ಶೋರೂಮ್ ರೆಕಾರ್ಡ್ ಸರ್ವಿಸ್ ಆಗಿ ಸರ್, ಬೇರೆ 100 ಕಿಲೋಮೀಟರ್ ಓಡಿಸಿ ನಮ್ಮ ಶೋರೂಮ್ ಅಲ್ಲಿ ತಗೊಂಡು ಬಿಟ್ಟಿದ್ದಾರೆ. ಹೊಸ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ, ತಗೊಳ್ಳೋದು ಓಡಿಸೋದು ಅಷ್ಟೇ ಸರ್, ಸರ್ವಿಸ್ ಆಗಿದೆ ಅಂತ ಹೇಳ್ತಿದ್ದೀರಾ ಸರ್? ಬೇರೆ ಸರ್, ಬಿಲ್ಲಿಂಗ್ ಇದೆ, 1.5 ಲಕ್ಷ ಶೋರೂಮ್ ಅಲ್ಲಿ ಸರ್ವಿಸ್ ಮಾಡ್ಬಿಟ್ಟು ನಮ್ಮ ಶೋರೂಮ್ ಅಲ್ಲಿ ತಗೊಂಡು ಬಿಟ್ಟಿರೋದು. ಓಕೆ. ಅಂಡ್ ಸೆಕೆಂಡ್ ಓನರ್ ಆಗಿರುತ್ತೆ. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತಾರೆ ಸರ್ ಇದಕ್ಕೆ? ಸರ್, ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 15,50,000 ಬೇಕಂತ ಹೇಳ್ತಾ ಇರೋದು. ಫೈನಲ್ ಸರ್ ಒಂದು 14 lakhs ಬಂದ್ರೆ ಗಾಡಿ ಕೊಡ್ತೀನಿ ಸರ್. 14 ಲಕ್ಷಕ್ಕೆ ಗಾಡಿ ಸಿಗ್ತಿರೋದು Audi Q5 ಅಲ್ವಾ? ಹೌದು. ನೆಕ್ಸ್ಟ್ ಗಾಡಿ ಹೋಗೋದ ಸರ್? ನೆಕ್ಸ್ಟ್ ನಮ್ಮ ಮುಂದ್ಗಡೆ ನೋಡ್ತಾ ಇದೀರಾ ರೆನಾಲ್ಟ್ ಕ್ವಿಡ್ ಇದೆ. ಇದನ್ನು ಆಟೋಮೆಟಿಕ್, ಯಾರು ಆಟೋಮೆಟಿಕ್ ಅಲ್ಲಿ ಒಂದು ಕ್ವಿಡ್ ಬೇಕು ಸಿಟಿಯಲ್ಲಿ ಓಡಾಡಕ್ಕೆ, ಮೈಲೇಜ್ ಗಾಡಿ ಬೇಕಂದ್ರೆ ಕ್ವಿಡ್ ತಗೊಳ್ಬಹುದು. ಮೈಲೇಜ್ ಯಾಕಂದ್ರೆ ಸಿಟಿಯಲ್ಲಿ 18-19 ಬರುತ್ತೆ, ಲಾಂಗ್ 20+ ಬರುತ್ತೆ. ಆಟೋಮೆಟಿಕ್ ಬೇರೆ ಇದು, ಮೈಲೇಜ್ ಗಾಡಿ, ಮೇಂಟೆನೆನ್ಸ್, 2 ವೀಲರ್ ಮೇಂಟೆನೆನ್ಸ್ ಅಂತ ಹೇಳ್ಬೋದು ಸರ್. 2017 ಮಾಡಲ್ ಕ್ಲೈಂಬರ್ ಇದು, ಟಾಪ್ ಎಂಡ್ ಇದರಲ್ಲಿ AC ಪವರ್ ಸ್ಟೀರಿಂಗ್, ಅಲಾಯ್ ವೀಲ್ಸ್, ಏರ್ ಬ್ಯಾಗ್ ಬರುತ್ತೆ, ಕಂಪನಿ ಸಿಸ್ಟಮ್, ಅದನ್ನ ನ್ಯಾವಿಗೇಷನ್ ಎಲ್ಲ ಬರುತ್ತೆ. ಇದರಲ್ಲಿ ರೆನಾಲ್ಟ್ ವೆಹಿಕಲ್, ರೆನಾಲ್ಟ್ ಸೀಟ್ಸ್ ಎಲ್ಲ ಬರುತ್ತೆ ನಿಮಗೆ. ಒಳಗಡೆ ನೋಡಬಹುದು, ಇಂಟೀರಿಯರ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,40,000 ಹೇಳ್ತಾ ಇರೋದು. ಫೈನಲ್ ಸರ್ ಒಂದು 3,20,000 ಬಂದ್ರೆ ಗಾಡಿ ಕೊಡ್ತೀವಿ. 3,20,000ಗೆ ನಿಮ್ಗೆ ಆಟೋಮೆಟಿಕ್ ರೆನಾಲ್ಟ್ ಗಾಡಿ ಸಿಗ್ತಿರೋದು. KA16 ನಂಬರ್ ಯಾವ್ದಂತ ನಮ್ಗೆ ಕಮೆಂಟ್ ಹಾಕಿ, ನಮಗೂ ಗೊತ್ತಾಗುತ್ತೆ ಯಾವ್ದು ಊರಂತ. ನೆಕ್ಸ್ಟ್ ಗಾಡಿ ಹೋಗೋದಾರ ಸರ್, ಹೋಂಡಾ ಬ್ರಿಯೋ ಸರ್. ಹೋಂಡಾ ಬ್ರಿಯೋ ನೋಡ್ತಾ ಇದ್ದೀರಾ, 2014 ಮಾಡಲ್ ವೆಹಿಕಲ್. ಇದನ್ನು ಕೂಡ SMT ವೇರಿಯಂಟ್, 41,000 ಕಿಲೋಮೀಟರ್ ಏನೋ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಳಗಡೆ ಇಂಟೀರಿಯರ್ ನೋಡಬಹುದು, ಲೆದರ್ ಸೀಟ್ಸ್ ಇದೆ, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಕಂಪನಿ ಸಿಸ್ಟಮ್ ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಪೆಟ್ರೋಲ್ ಗಾಡಿ ಸರ್ ಇದು, 2014 ಮಾಡಲ್ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ 3,95,000 ಹೇಳ್ತಾ ಇರೋದು. ಫೈನಲ್ ಒಂದು 3,55,000 ಬಂದ್ರೆ ಗಾಡಿ ಕೊಡ್ತೀನಿ. 3,55,000 2014 ಮಾಡಲ್ ಸರ್. 2014 ಮಾಡಲ್ ಆಗಿರುತ್ತೆ. ನಿಮ್ಗೆ ಇದ್ರ ಮೇಲೆ ಆರಾಮಾಗಿ ಲೋನ್ ಆಗುತ್ತೆ ಅಂತ ಹೇಳಿ ಆರಾಮಾಗಿ ಮಾಡ್ಕೊಡ್ತೀನಿ ಸರ್. ಅಪ್ ಟು 90% ಲೋನ್ ಮಾಡ್ಕೊಡ್ತೀನಿ ಸರ್. ಎಸ್ ಸರ್. ನೆಕ್ಸ್ಟ್ ಗಾಡಿ ಹೋಗೋದಾರ ಸರ್? ಸರ್ ನೆಕ್ಸ್ಟ್ ಆಲ್ಟೋ K10 ಇದೆ. ಅದನ್ನು VXI ವೇರಿಯಂಟ್, ಟಾಪ್ ಎಂಡ್ VXI ಆಪ್ಷನಲ್ ಅಂತ ಹೇಳ್ತಾರೆ. ಏರ್ ಬ್ಯಾಗ್ ಎಲ್ಲ ಬರುತ್ತೆ ಇದರಲ್ಲಿ, AC ಪವರ್ ಸ್ಟೀರಿಂಗ್, ಫ್ರಂಟ್ 2 ಪವರ್ ವಿಂಡೋಸ್, ಕಂಪನಿ ಸಿಸ್ಟಮ್ ಬರುತ್ತೆ, ಲೆದರ್ ಸೀಟ್ಸ್ ಹಾಕಿದ್ದಾರೆ, ಔಟ್ ಆಫ್ ಮಾರ್ಕೆಟ್, ಏರ್ ಬ್ಯಾಗ್ ಎಲ್ಲ ಇದೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ಇದನ್ನು ಕೂಡ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಅರೌಂಡ್ 3,95,000 ಹೇಳ್ತಾ ಇರೋದು ಸರ್. ಫೈನಲ್ 3,65,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 3,65,000ಕ್ಕೆ ಏರ್ ಬ್ಯಾಗ್ ಬರೋ ಗಾಡಿ. ಮುಂದ್ಗಡೆ ನೋಡಬಹುದು, ಹೊಸ ಮಾಡಲ್ ಆಗಿರುತ್ತೆ. ನಿಮ್ಗೆ ಮುಂದ್ಗಡೆ ಶೇಪ್ ಕೂಡ ತೋರಿಸ್ತೀನಿ ನಿಮ್ಗೆ ಯಾವ ತರ ಬರುತ್ತಂತ. ಅಂಡ್ ಇದ್ರ ಮೇಲೆ ಆರಾಮಾಗಿ ಲೋನ್ ಆಗುತ್ತೆ ಅನ್ಕೋತೀನಿ ಸರ್ ಇದಕ್ಕೆ, ಅಲ್ವಾ? ಆರಾಮಾಗಿ ಆಗುತ್ತೆ ಸರ್. 80% 90% ಲೋನ್ ಮಾಡ್ಕೊಡ್ತೀನಿ. ಎಸ್ ಸರ್. ಇನ್ನೊಂದು ಗಾಡಿ ಬರೋದಾದ್ರೆ ಫಾರ್ಚುನರ್. ತುಂಬಾ ಡಿಮಾಂಡ್ ಇದೆ ಸರ್ ಫಾರ್ಚುನರ್ಗೆ. ಹೌದು ಸರ್, ಮಾರ್ಕೆಟ್ ಅಲ್ಲಿ ಫಾರ್ಚುನರ್ ಅಂದ್ರೆ ಫುಲ್ ಡಿಮ್ಯಾಂಡ್ ಇದೆ. ನನ್ನ ಹತ್ರ ಇರೋದು ಫಾರ್ಚುನರ್ ಬಂದ್ಬಿಟ್ಟು 2015 ಮಾಡಲ್. ಅದನ್ನು ಆಟೋಮೆಟಿಕ್ ವೆಹಿಕಲ್, 2 ವೀಲ್ ಡ್ರೈವ್ ಇದು, 4x2 ವೀಲ್ ಡ್ರೈವ್ ಆಟೋಮೆಟಿಕ್ ವೆಹಿಕಲ್. ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದಾರೆ. ₹1 ಖರ್ಚು ಮಾಡಂಗಿಲ್ಲ. ಅಲಾಯ್ ವೀಲ್ಸ್ ಆಗ್ಲಿ, ಒಳಗಡೆ ಇಂಟೀರಿಯರ್ ಕೂಡ ನೋಡಬಹುದು. ಇಂಟೀರಿಯರ್ ನಿಮಗೆ ಫೀಚರ್ಸ್ A to Z ಫೀಚರ್ಸ್ ಬರುತ್ತೆ ನಿಮಗೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ಸ್ ಅಂಡ್ ರೇರ್ ಸೈಡ್ ನಿಮಗೆ ತೋರಿಸ್ತಾರೆ. ಚೆನ್ನಾಗಿದೆ. ಅಂಡ್ ಡ್ರಿವನ್ ಆಗಿರೋದು ಸರ್ ಇದು? ಸರ್ ಡ್ರಿವನ್ ಅರೌಂಡ್ ಸರ್ ರೆಕಾರ್ಡೆಡ್ ಶೋರೂಮ್ ಸರ್ವಿಸ್, ಶೋರೂಮ್ ಹಿಸ್ಟ್ರಿ ಇದೆ. 2,30,000 ಓಡಿದೆ ಸರ್. 2,30,000 ಓಡಿರೋ ಸರ್. ಈ ಗಾಡಿಗಳು ಎಲ್ಲ ನಿಮ್ಗೆ 5 ಲಕ್ಷ ತನಕ ಶೋರೂಮ್ ಅವ್ರ ವಾರಂಟಿ ಕೊಡ್ತಾ ಇದ್ದಾರೆ. ಹೌದು ಸರ್. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಸರ್ ಪ್ರೈಸಿಂಗ್ ನೋಡಿದ್ರೆ ಕಸ್ಟಮರ್ ಬಂದ್ಬಿಟ್ಟು 15,50,000 ಹೇಳ್ತಾ ಇರೋದು ಸರ್. ಫೈನಲ್ ಒಂದೇ ಬೆಲೆ ಸರ್, 14,500 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 14,50,000ಗೆ ನಿಮ್ಗೆ ಫಾರ್ಚುನರ್ ಸಿಗ್ತಿರೋದು. ಅದು 4x2 ಆಟೋಮೆಟಿಕ್ 2015 ಮಾಡಲ್ ವೆಹಿಕಲ್ ಸರ್. ಸರ್ ನೆಕ್ಸ್ಟ್ ನೋಡ್ತಾ ಇದೀರಾ Hyundai i20 Elite 2017 ಮಾಡಲ್, ಸ್ಪೋರ್ಟ್ಸ್ ವೇರಿಯಂಟ್, ಪೆಟ್ರೋಲ್ ಇಂಜಿನ್, 30,000 ಕಿಲೋಮೀಟರ್ ರೇಂಜ್, ಸಿಂಗಲ್ ಓನರ್ ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ನೋಡಬಹುದು, ಒಳಗಡೆ ಇಂಟೀರಿಯರ್, ಎಕ್ಸ್ಟೀರಿಯರ್ ಎಲ್ಲ, ಟೈರ್ಸ್ ಕಂಡೀಷನ್ ಎಲ್ಲ ವೆಲ್ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಶೋರೂಮ್ ಸರ್ವಿಸ್, ಶೋರೂಮ್ ಹಿಸ್ಟ್ರಿ ರೆಕಾರ್ಡೆಡ್ ಇದೆ. ಪ್ರೈಸಿಂಗ್ ನೀವು ಕೋಟ್ ಮಾಡ್ತಿರೋದು 7,25,000 ಸರ್. ಬಂಪರ್ ಪ್ರೈಸ್ ಸರ್. ಫೈನಲ್ ಕಸ್ಟಮರ್ 6,85,000 ಬೇಕು ಅಂತ ಹೇಳಿದ್ರು ಸರ್. ಓನ್ಲಿ ಇಯರ್ ಎಂಡ್ ಆಫರ್ ಸರ್. ಒಂದು 6,40,000 ಬಂದ್ರೆ ಗಾಡಿ ಕೊಡ್ತೀನಿ. 6,45,000ಗೆ ಸಿಂಗಲ್ ಓನರ್ ಎಲೈಟ್ ಗಾಡಿ ಸಿಕ್ತಿರೋದು. ಬರೀ 33,000 ಓಡಿರೋದು. 33,000 ಓಡಿರೋದು ಸಿಂಗಲ್ ಓನರ್ ವೆಹಿಕಲ್. 2017 ಮಾಡಲ್ i20 ಸ್ಪೋರ್ಟ್ಸ್ ಆಪ್ಷನಲ್ ಇದು. ಓಕೆ.
ನೆಕ್ಸ್ಟ್ ಗಾಡಿ ಸರ್ ಸರ್ ನೆಕ್ಸ್ಟ್ ನಾವು ಮುಂದ್ಗಡೆ ನೋಡ್ತಾ ಇದ್ದೀರಾ ಏಕೋ ಸ್ಪೋರ್ಟ್ಸ್. ಯಾರೋ ಒಂದು i20 ತಗೊಂಡ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಏಕೋ ಸ್ಪೋರ್ಟ್ಸ್ 2013 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು. ಪೆಟ್ರೋಲ್ ಇಂಜಿನ್ ಅಂತ ಹೇಳ್ಬೋದು. ಸಿಟಿಯಲ್ಲಿ ನಿಮಗೆ 14-15 ಮೈಲೇಜ್ ಬರುತ್ತೆ, ಲಾಂಗ್ ಅಲ್ಲಿ 16-17 ಮೈಲೇಜ್ ಬರ್ಬೋದು. ಸಿಂಗಲ್ ಓನರ್ ಆಗಿರುತ್ತೆ. 2013 ಓಡಿರೋದು ಆಲ್ಮೋಸ್ಟ್ ಎಷ್ಟಾಗಿರುತ್ತೆ ಸರ್? ಸರ್ ಓಡಿರೋದು ಅರೌಂಡ್ 68,000 ನೋಡಿದೆ ಸರ್ ವೆಹಿಕಲ್. ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು 3,95,000 ಹೇಳ್ತಾ ಇರೋದು. ಸರ್ ಫೈನಲ್ ಒಂದು 3,55,000 ಬಂದ್ರೆ ಗಾಡಿ ಕೊಡ್ತೀವಿ. 3,55,000 ಹೌದು. ಇನ್ನೊಂದು ಪ್ರೈಸ್ ಸರ್ ಒಂದು 3 lakh ಮ್ಯಾಕ್ಸಿಮಮ್ ಒಂದು 345 ಕೊಡ್ತೀನಿ ಹೋಗಿ ಸರ್. 3,45,000ಗೆ ಇಕೋ ಸ್ಪೋರ್ಟ್ಸ್ ಸಿಂಗಲ್ ಓನರ್ ಗಾಡಿ ಸಿಗುತ್ತಿರೋದು. ಅದು ಪೆಟ್ರೋಲ್ ಸ್ಪೋರ್ಟ್ಸ್ ವೇರಿಯಂಟ್ ಅಲ್ಲಿ. ನೆಕ್ಸ್ಟ್ ಸರ್ ಹೊಸದು ನೆಕ್ಸ್ಟ್ ನೋಡ್ತಾ ಇದ್ದೀರಾ ಸರ್, ಶಿಫ್ಟ್ ಇದೆ 2020 ಮಾಡಲ್. ಅದನ್ನು ಆಟೋಮೆಟಿಕ್ ವೆಹಿಕಲ್, ಪೆಟ್ರೋಲ್ ಇಂಜಿನ್, VXC ಆಪ್ಷನಲ್ ಅಂತ ಹೇಳ್ತಾ ಹೋದು. ಇದರಲ್ಲಿ ನಿಮ್ಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್, ಏರ್ ಬ್ಯಾಗ್ ಬರುತ್ತೆ, ಆಮೇಲೆ ನಿಮಗೆ ABS ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ನಿಮಗೆ ಬ್ಯಾಕ್ ವೈಪರ್ ಬರುತ್ತೆ, ಫುಡ್ ಲ್ಯಾಂಪ್ ಎಲ್ಲ ಬರುತ್ತೆ ನಿಮಗೆ. ತುಂಬಾ ಚೆನ್ನಾಗಿದೆ. ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ ಕಸ್ಟಮರ್. ತಗೊಂಡಾಗ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು. ಪ್ರೈಸ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 6,85,000 ಹೇಳ್ತಾ ಇರೋದು ಸರ್. ಫೈನಲ್ ಒಂದು 6,30,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 6,30,000ಗೆ ಆಟೋಮೆಟಿಕ್ ಅಲ್ವಾ ಸರ್? ಆಟೋಮೆಟಿಕ್ ಸರ್ ಇದು. ಓಕೆ, ನೆಕ್ಸ್ಟ್ ಗಾಡಿ ಹೋಗೋದ ಸರ್? ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ ಟೊಯೋಟಾ ಯಾರಿಸ್ ಇದೆ ನನ್ನ ಹತ್ರ. ಅದನ್ನು J ವೇರಿಯಂಟ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದನ್ನು ಟಾಪ್ ಎಂಡ್ ಗಾಡಿ, ಲಕ್ಸುರಿ ಗಾಡಿ ಯಾರು ನೋಡ್ತಾವ್ರಿಗೆ ನನ್ನ ಹತ್ರ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. 2019 ಮಾಡಲ್ ಟೊಯೋಟಾ ಯಾರಿಸ್. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಸರ್. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ ಟೊಯೋಟಾ ಯಾರಿಸ್. ಓಕೆ, ನಾನು ಗಾಡಿ ನೋಡಬಹುದು ಯಾವ ತರ ಬರುತ್ತೆ ಅಂತ. ಇಂಟೀರಿಯರ್ ತೋರಿಸಿದೀನಿ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. 2019 ಸೆಕೆಂಡ್ ಓನರ್, ಗ್ರೇ ಆಗಿರುತ್ತೆ. 7,85,000 ನೀವು ಹೇಳ್ತಿರೋದು ಸರ್. ಬೆಸ್ಟ್ ಪ್ರೈಸ್ ಸರ್ ಫೈನಲ್ ಒಂದು 6,55,000 ಬಂದ್ರೆ ಗಾಡಿ ಕೊಡ್ತೀನಿ. 6,55,000ಗೆ ಗಾಡಿ ಸಿಗ್ತಿರೋದು. ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ ಸರ್. ನೆಕ್ಸ್ಟ್ i20 ಸರ್. i10 ಇದೆ ಸರ್ ನೆಕ್ಸ್ಟ್. ಅದನ್ನು ಆಟೋಮೆಟಿಕ್ ವೆಹಿಕಲ್, 2013 ಮಾಡಲ್ ವೆಹಿಕಲ್, ಸ್ಪೋರ್ಟ್ಸ್ ವೇರಿಯಂಟ್. ಇದು ಆಟೋಮೆಟಿಕ್ ವೆಹಿಕಲ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಬಹುದು ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ನಿಮಗೆ. ಆಲ್ಮೋಸ್ಟ್ ಟೈರ್ಸ್ ಆಗ್ಲಿ, ಸಸ್ಪೆನ್ಷನ್ ಎಲ್ಲ ಪ್ರತಿಯೊಂದು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡ್ಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,75,000 ಹೇಳ್ತಾ ಇರೋದು ಸರ್. ಫೈನಲ್ ಪ್ರೈಸ್ ಸರ್ ಒಂದು 3,55,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 3,55,000ಗೆ ಗಾಡಿ ಸಿಗುತ್ತೆ. ಹೌದು ಹೌದು. i10 ಬೇಡ ಅನ್ನೋರಿಗೆ i20 ಮಲ್ಟಿಪಲ್ ಆಪ್ಷನ್ ಸಿಗುತ್ತೆ. i10 ಗಳು ಸಿಗುತ್ತೆ ನಿಮ್ಮ ಹತ್ರ? ಹೌದು ಇದೆ ಸರ್. ಎಸ್, ಯಾವುದು ಸರ್ ಇದು? ಸರ್ ಇದು ಬಂದ್ಬಿಟ್ಟು 2011 ಮಾಡಲ್ i20 ಸ್ಪೋರ್ಟ್ಸ್ ವೇರಿಯಂಟ್. ತುಂಬಾ ಚೆನ್ನಾಗಿದೆ ನೋಡಬಹುದು. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ನಿಮ್ಗೆ ಆಲ್ಮೋಸ್ಟ್ ಟೈರ್ಸ್ ಕೂಡ ಇದೆ, ಅಲಾಯ್ ವೀಲ್ಸ್ ಇದೆ, ಕ್ಲೈಮ್ಯಾಕ್ ಅಂಡ್ ಗ್ಲಾಸ್ ಇದೆ, ಅಂಡ್ ನಿಮ್ಗೆ ಕಂಪನಿ ಸಿಸ್ಟಮ್ ಬರುತ್ತೆ, ಸ್ಟೇರಿಂಗ್ ಆಟೋ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ನಿಮ್ಗೆ. ನೋಡ್ತಾ ಇದೀರಾ ವೆಹಿಕಲ್ ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ವೆಹಿಕಲ್ ಅಲ್ಲಿ. ಲೆದರ್ ಸೀಟ್, ಔಟ್ ಆಫ್ ಮಾರ್ಕೆಟ್ ಎಲ್ಲ ಹಾಕಿದ್ದಾರೆ. ತುಂಬಾ ಚೆನ್ನಾಗಿ ಮೇಂಟೈನ್ ತಗೊಂಡು ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು. ಡ್ರಿವನ್ ಆಗಿರೋದು ಎಷ್ಟು ಅಂತ ಹೇಳಿದ್ರೆ ಸರ್? ಸರ್ ಡ್ರಿವನ್ ಆಗಿರೋದು ಇದನ್ನು ಕೂಡ ಅರೌಂಡ್ 73,000 ನೋಡಿದೆ ಸರ್. ಇದು ಪ್ರೈಸಿಂಗ್ ಏನು ಸರ್? ಪ್ರೈಸಿಂಗ್ ಬಂದ್ಬಿಟ್ಟು ಕಸ್ಟಮರ್ 3,25,000 ಹೇಳ್ತಾ ಇರೋದು. ಫೈನಲ್ 2,85,000 ಬಂದ್ರೆ ಗಾಡಿ ಕೊಡ್ತೀನಿ. 2,85,000ಗೆ. ಹೌದು. ಓಕೆ, ನೆಕ್ಸ್ಟ್ ಗಾಡಿ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಮುಂದ್ಗಡೆ ಇಯಾನ್ ಇದೆ ಸರ್. ಇದು ಇಯಾನ್ ಬಂದ್ಬಿಟ್ಟು 2012 ಮಾಡಲ್, ಡಿಲೈಟ್ ಪ್ಲಸ್ ವೇರಿಯಂಟ್. ನೋಡಬಹುದು ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ವೆಹಿಕಲ್, ಡ್ರಿವನ್ ಅರೌಂಡ್ 41,000 ಕಿಲೋಮೀಟರ್ಸ್. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಪೆಟ್ರೋಲ್ ಯಾರೋ ಒಂದು ಸ್ಮಾಲ್ ಕಾರು, ಒಂದು ಮೈಲೇಜ್ ಕಾರು, ಮೇಂಟೆನೆನ್ಸ್ ಕಮ್ಮಿ ಕಾರ್ ಬೇಕಂತ ನೋಡ್ತಾ ಅವ್ರಿಗೆ ನನ್ನ ಹತ್ರ ಬೆಸ್ಟ್ ಗಾಡಿ ಕೊಡ್ತೀನಿ. ಮೈಲೇಜ್ ಗಾಡಿ, ಮೇಂಟೆನೆನ್ಸ್ ಕಮ್ಮಿ ಗಾಡಿ, ಅದನ್ನು ಕಮ್ಮಿ ಓಡಿರೋದು ವೆಹಿಕಲ್. 2 ವೀಲರ್ ಮೇಂಟೆನೆನ್ಸ್ ಬರುತ್ತೆ ಸರ್. ನಿಮಗೆ ಒಂದು 3,000 to 4,000 rupees ಕೊಟ್ಟರೆ ಸರ್ವಿಸ್ ಆಗಿಬಿಡುತ್ತೆ. ಅಂಡ್ ಮೈಲೇಜ್ ಸಿಟಿಯಲ್ಲಿ 18 to 20 ಬರುತ್ತೆ, ಲಾಂಗ್ ಅಲ್ಲಿ 20 to 23 ಬರುತ್ತೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಅರೌಂಡ್ 2,55,000 ಕಿಲೋಮೀಟರ್, 2,55,000 ಹೇಳ್ತಾ ಇರೋದು ಪ್ರೈಸ್. ಫೈನಲ್ 2,35,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2,35,000ಕ್ಕೆ ಇಯಾನ್ ಸಿಗ್ತಿರೋದು ಗಾಡಿ. ನೋಡಬಹುದು ಯಾವ ತರ ಇದೆ ಅಂತ. ಅಂಡ್ ಹಾಗೆ ನೆಕ್ಸ್ಟ್ ಗಾಡಿ ಹೋಗೋದಾರೆ ಸರ್. ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ ಮುಂದ್ಗಡೆ ಒಂದು ಟ್ರಾನ್ಸ್ಫಾರ್ಮ್ ಇದೆ. ಅದನ್ನು ಡೀಸೆಲ್ ಇಂಜಿನ್ ವೆಹಿಕಲ್, ಸೆಕೆಂಡ್ ಓನರ್ ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 78,000 ಕಿಲೋಮೀಟರ್ ಡೀಸೆಲ್ ಗಾಡಿ. ಮೈಲೇಜ್ ಸಿಟಿಯಲ್ಲಿ 18 ಬರುತ್ತೆ, ಲಾಂಗ್ ಅಲ್ಲಿ 20 ಮೇಲೆ ಬರುತ್ತೆ. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ವಿತ್ ABS ಬ್ರೇಕ್ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, ಫೋಗ್ ಲ್ಯಾಂಪ್, ಕ್ಲೈಮ್ಯಾಕ್ ಅಂಡ್ ಗ್ಲಾಸ್, ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕಿದ್ದಾರೆ, ಸಿಸ್ಟಮ್ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಅರೌಂಡ್ 2,85,000 ಹೇಳ್ತಾ ಇರೋದು ಸರ್. ಫೈನಲ್ 2,55,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2,55,000ಗೆ ಗಾಡಿ ಸಿಗುತ್ತೆ. ಬಂದ್ರೆ ಸಾಗರ್ ಕಾರ್ಸ್ಗೆ ಬನ್ನಿ, ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಪ್ರೈಸಿಂಗ್ ಅಲ್ಲಿ ನೆಗೋಷಿಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಎಸ್ ಸರ್, ನೆಕ್ಸ್ಟ್ ಗಾಡಿ ಸರ್ ಟೊಯೋಟಾ ಇಟಿಯೋಸ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಇಟಿಯೋಸ್ ನನ್ನ ಹತ್ರ. ಅದನ್ನು 68,000 ಕಿಲೋಮೀಟರ್ ಪೆಟ್ರೋಲ್ ಇಂಜಿನ್, 2011 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್, ಸಿಲ್ವರ್ ಕಲರ್. ಇದರಲ್ಲಿ ನಿಮ್ಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಸಿಗುತ್ತೆ, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಅರೌಂಡ್ 325 ಹೇಳ್ತಾ ಇರೋದು ಸರ್. ಫೈನಲ್ ಒಂದು 2,85,000 ಬಂದ್ರೆ ಗಾಡಿ ಕೊಡ್ತೀವಿ. 2,85,000ಗೆ ಸಿಗ್ತಿರೋದು ಸರ್. ನೆಕ್ಸ್ಟ್ ಫೋರ್ಡ್ ಫಿಯಸ್ಟಾ ಸರ್.
ಸರ್ ನೋಡ್ತಾ ಇದೀರಾ ನೆಕ್ಸ್ಟ್ 2013 ಮಾಡಲ್ 4PS ಡೀಸೆಲ್ ವೇರಿಯಂಟ್ ಇದೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ತಗೊಳ್ಳೋದು ಇದನ್ನು ಕೂಡ ನೀವು ಖರ್ಚು ಮಾಡೋದಿಲ್ಲ, ಜಸ್ಟ್ ನೀವು ಡೀಸೆಲ್ ಆಗ್ಬಿಟ್ಟು ಯೂಸ್ ಮಾಡಬೇಕು. ಮೈಲೇಜ್ ಅಲ್ಲಿ ನೋಡ್ತಾ ಇದ್ರೆ ಸಿಟಿಯಲ್ಲಿ 18 20 ಬರುತ್ತೆ ಮೈಲೇಜ್, ಲಾಂಗ್ ಅಲ್ಲಿ 22 23 ಬರುತ್ತೆ. ಅದು ನಿಮ್ಗೆ ಸಿಂಗಲ್ ಓನರ್ ಕೂಡ ಆಗಿರುತ್ತೆ, ಅದು ಮೈಲೇಜ್ ಕೂಡ ಬೆಸ್ಟ್ ಆಗಿರುತ್ತೆ. ಪೆಟ್ರೋಲ್ ಡೀಸೆಲ್ ಅಲ್ವಾ ಸರ್? ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತಾರೆ ಸರ್ ಅದಕ್ಕೆ? ಸರ್ ಕಸ್ಟಮರ್ ಬಂದ್ಬಿಟ್ಟು 2,85,000 ಹೇಳ್ತಾ ಇರೋದು ಸರ್. ಫೈನಲ್ 2,55,000 ಬಂದ್ರೆ ಗಾಡಿ ಕೊಡ್ತೀನಿ. 2,55,000 ಗೆ. ಹೌದು ಸರ್. ಫಸ್ಟ್ ಗಾಡಿ ನೋಡ್ತಾ ಇದ್ದೀರಾ Hyundai Ion ಇದೆ. ಇದು ಬಂದ್ಬಿಟ್ಟು 2013 ಮಾಡಲ್ ವೆಹಿಕಲ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎರಾ ವೇರಿಯಂಟ್, ಇದು ತುಂಬಾ ಕ್ಲೀನ್ ಆಗಿದೆ. ಡ್ರಿವೆನ್ ಅರೌಂಡ್ 42,000 ಕಿಲೋಮೀಟರ್ಸ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, ತುಂಬಾ ಕ್ಲೀನ್ ಆಗಿದೆ. ಒಳಗಡೆ ಇಂಟೀರಿಯರ್ ನೋಡಬಹುದು, ಬಾಡಿ ಲೈನ್ ಇಂಟೀರಿಯರ್ ಪ್ಲಸ್ ಟೈರ್ಸ್ ಕಂಡೀಷನ್ ಆಗಲಿ, ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಪ್ರಮೋದ್ ಸರ್. ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಅರೌಂಡ್ 2,65,000 ಹೇಳ್ತಾ ಇರೋದು. ಒಂದು 245 ಬಂದ್ರೆ ಗಾಡಿ ಕೊಡ್ತೀನಿ. 2,45,000 2013 ಮಾಡಲ್ ಎರಾ Hyundai Ion ಎರಾ ಪ್ಲಸ್ ಇದು. ಅಂಡ್ ಈ ಒಂದು ಲೋನ್ ಕೂಡ ಆಗುತ್ತೆ. ಲೋನ್ ಕೂಡ ಆರಾಮಾಗಿ ಅವ್ರ ಪ್ರೊಫೈಲ್ ಚೆನ್ನಾಗಿದ್ರೆ ಜಸ್ಟ್ 45,000 rupees ಡೌನ್ ಪೇಮೆಂಟ್ ಕೊಳ್ಳಿ, 2 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಓಕೆ. ಹಾಗೆ ನೆಕ್ಸ್ಟ್ ಗಾಡಿ TDI Volkswagen Polo ಸರ್. ಸರ್ ಪೋಲೋ ಬಂದ್ಬಿಟ್ಟು ಎಲ್ಲರೂ ಕೇಳ್ತಾ ಇದ್ರು ಪೋಲೋ ಬೇಕು ಅಂತ. 2014 ಮಾಡಲ್ ಇದು ಬಂದ್ಬಿಟ್ಟು 2014 ಮಾಡಲ್ ಡೀಸೆಲ್ TDI ಇಂಜಿನ್, ತುಂಬಾ ಚೆನ್ನಾಗಿದೆ. ಟಾಪ್ ಎಂಡ್ ವೇರಿಯಂಟ್ ವಿತ್ ಡ್ಯೂಲ್ ಏರ್ ಬ್ಯಾಗ್, ABS ಬ್ರೇಕ್, ಆಂಡ್ ಸಿಸ್ಟಮ್ ಔಟ್ ಆಫ್ ಮಾರ್ಕೆಟ್ ಕಸ್ಟಮರ್ ಹಾಕಿದ್ದಾರೆ. ಲೆದರ್ ಸೀಟ್ಸ್ ಇದೆ, ಆಮೇಲೆ ನಿಮಗೆ ಅಲಾಯ್ ವೀಲ್ಸ್ ಔಟ್ ಆಫ್ ಮಾರ್ಕೆಟ್ ಕಸ್ಟಮರ್ ಹಾಕಿದ್ದಾರೆ. ಫೋಗ್ ಲ್ಯಾಂಪ್ಸ್, ಬ್ಯಾಕ್ ವೈಫರ್, ಕ್ಲೇಮೆಕಟೋ ಗ್ಲಾಸ್, ಲೆದರ್ ಸೀಟ್ಸ್ ಎಲ್ಲ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. ಟಾಪ್ ಎಂಡ್ ವೆಹಿಕಲ್ 2014 ಮಾಡಲ್ ಡೀಸೆಲ್ TDI ಇಂಜಿನ್. ಸರ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 4,25,000 ಹೇಳ್ತಾ ಇರೋದು ಸರ್. ಫೈನಲ್ 3,75,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 3,75,000 ಅದು ಪ್ಯೂರ್ KA ಸರ್, ನೋ ಮೈಗ್ರೇಟೆಡ್ ಏನಿಲ್ಲ. 375 ಗೆ ಜಸ್ಟ್ ಡೀಸೆಲ್ ಗಾಡಿ 2014 ಮಾಡಲ್ ಕೊಡ್ತಾ ಇದೆ. ಇನ್ನೊಂದು ಪ್ರೈಸ್ ಏನಾದ್ರೂ ಆಗ್ಬೋದಾ ಸರ್? ಬೇಕಂದ್ರೆ ಫೈನಲ್ ಸರ್ 3,65,000 ಬಂದ್ರೆ ಕೊಡ್ತೀನಿ. 3,65,000 ಡೀಸೆಲ್ ವೇರಿಯಂಟ್ ಅಂಡ್ ಕಂಫರ್ಟ್ ಲೈನ್, ಹೈ ಲೈನ್ ಸರ್. ಇದು ಬಂದ್ಬಿಟ್ಟು ಕಂಫರ್ಟ್ ಲೈನ್ ಆಪ್ಷನಲ್. ಇದರಲ್ಲಿ ನಿಮಗೆ ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ, ಏರ್ ಬ್ಯಾಗ್, ABS ಎಲ್ಲ ಪ್ರತಿಯೊಂದು ಬರುತ್ತೆ. ಜಸ್ಟ್ ಏನ್ ಬರಲ್ಲ, ಸ್ಟೇರಿಂಗ್ ಆಟೋ ಕಂಟ್ರೋಲ್ ಬರಲ್ಲ, ಅಲಾಯ್ ವೀಲ್ಸ್ ಬರಲ್ಲ. ಅಂದ್ರೆ ಔಟ್ ಆಫ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಅವರು ಹಾಕಿದ್ದಾರೆ. ಓಕೆ. ನೆಕ್ಸ್ಟ್ ಗಾಡಿ ಹೋಗೋದಾರೆ ಸರ್. ಸರ್ ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ ರೆನಾಲ್ಡ್ ಸ್ಕಾಲಾ ಇದೆ. ರೆನಾಲ್ಡ್ ಸ್ಕಾಲಾ 2014 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್. ನೋಡಬಹುದು ವೆಹಿಕಲ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಒಳಗಡೆ ಇಂಟೀರಿಯರ್ ಕೂಡ ನೋಡಬಹುದು. ಇದರಲ್ಲಿ ನಿಮ್ಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ, ABS ಬ್ರೇಕ್ ಬರುತ್ತೆ, ಸ್ಟೈನ್ಲೆಸ್ ಲೆದರ್ ಸೀಟ್ಸ್ ಬರುತ್ತೆ, ಅಂಡ್ ಬ್ಯಾಕ್ AC ಕೂಡ ಬರುತ್ತೆ. ಕ್ಲೈಮೇಕಟೋ ಗ್ಲಾಸ್, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಫುಲ್ಲಿ ಲೋಡೆಡ್ ಲಕ್ಸುರಿ ಕಾರ್. ಯಾರೋ ಒಂದು ಕಮ್ಮಿ ಪ್ರೈಸ್ ಅಲ್ಲಿ ನೋಡ್ತಾವ್ರಿಗೆ ಬೆಸ್ಟ್ ಗಾಡಿ ಕೊಡ್ತೀನಿ ಸರ್. ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 2,85,000 ಹೇಳ್ತಾ ಇರೋದು. ಫೈನಲ್ ಒಂದು 2,55,000 ಬಂದ್ರೆ ಗಾಡಿ ಕೊಡ್ತೀನಿ. 2,55,000 ಗೆ ಪೆಟ್ರೋಲ್ ವೇರಿಯಂಟ್ ಅಂಡ್ ಸ್ಕಾಲಾ ಸಿಗ್ತಿರೋದು. ಅದು ಮೈಲೇಜ್ ಒಂದು 18 ಸರ್. ಆರಾಮಾಗಿ ಸಿಟಿಯಲ್ಲಿ ನಿಮಗೆ 15 ಬರುತ್ತೆ, ಲಾಂಗ್ ಅಲ್ಲಿ 16-17 ಬರುತ್ತೆ ಸರ್. ಸರ್ ಇದು ಬಂದ್ಬಿಟ್ಟು 2010 ಮಾಡಲ್ ವೆಹಿಕಲ್, ಅದನ್ನು 3rd ಓನರ್ ವೆಹಿಕಲ್. ಡೈರೆಕ್ಟ್ ಕಸ್ಟಮರ್ ಗಾಡಿ ಸರ್. ಇವಾಗಲೇ ಬಂದಿರೋದು, ಸೇಲ್ಗೆ ಅಂತ ತಗೊಂಡ್ ಬಂದ್ರು. ಆಯ್ತು ಸರ್ ವಿಡಿಯೋಲಿ ಹಾಕೋಣ ಅಂತ ನಾನು ನಿಲ್ಸ್ಕೊಂಡೆ ಗಾಡಿ. 2010 ಮಾಡಲ್ ವೆಹಿಕಲ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮ್ಯಾಗ್ನಾ ವೇರಿಯಂಟ್ ಇದು. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಇದೆ, ಅಂಡ್ ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಹಾಕಿದ್ದಾರೆ, ಲೆದರ್ ಸೀಟ್ಸ್ ಹಾಕಿದ್ದಾರೆ ಸರ್. ಡ್ರಿವೆನ್ ಅರೌಂಡ್ 75,000 ಕಿಲೋಮೀಟರ್, 3rd ಓನರ್ ವೆಹಿಕಲ್ ಸರ್. ಕಸ್ಟಮರ್ ಬಂದ್ಬಿಟ್ಟು ಅವರು 2,10,000 ಹೇಳ್ತಾ ಇದ್ರು ಸರ್. ಫೈನಲ್ 1,75,000 ಬಂದ್ರೆ ಒಂದು I10 1,75,000 75,000 ಒಂದು I10 ಕೊಡ್ತೀನಿ ಸರ್. 2010 ಮಾಡಲ್ ಗಾಡಿ. ನಾನು ಒಂದು ಪ್ರೈಸ್ ಕೇಳ್ಬಿಡ್ತೀನಿ, ಆಗತ್ತಾ ಇಲ್ವಾ ಹೇಳಿ ಸರ್? 1,50,000 ಆಗ್ಬೋದಾ ಸರ್? 1,50,000 ಆಗಲ್ಲ. 175 ಬೇಕಂತ ನಾನು ಹೇಳ್ತಾ ಇದೀನಿ. ಒಂದ್ ಕೆಲಸ ಮಾಡಿ, ಕಸ್ಟಮರ್ ಬರ್ಲಿ, ಆನ್ ಟೇಬಲ್ ಬೇಕಂದ್ರೆ ಏನೋ ನಿಚ್ಚು ಕೈ ಮಾಡೋಣ. ಓಕೆ, ಬನ್ನಿ ಒಂದ್ ಸರ್ತಿ ನೋಡ್ಕೊಳ್ಳಿ. ಅಂಡ್ ಬನ್ನಿ ಒಂದ್ ಸರ್ತಿ ಬೆಸ್ಟ್ ಪ್ರೈಸ್ ಅಲ್ಲೇ ಕೊಡ್ತಾರೆ ಅಂತ ಹೇಳ್ಬೋದು ಅಲ್ವಾ ಸರ್? 200% ಸರ್. ಬೆಸ್ಟ್ ಪ್ರೈಸ್ ಕಡೆ 2010 ಮಾಡಲ್ ಎಂಟರ್ ಮಾರ್ಕೆಟ್ ಅಲ್ಲಿ ಕೊಡಲ್ಲ. ಇದು ವಿತ್ ಇನ್ಶೂರೆನ್ಸ್ ಎಲ್ಲ ಪ್ರತಿಯೊಂದು ರನ್ನಿಂಗ್ ಇದೆ. FC ಕೂಡ ನೆಕ್ಸ್ಟ್ ಇಯರ್ ಎಂಡಿಂಗ್ ಅಲ್ಲಿ FC ಲ್ಯಾಪ್ಸ್ ಆಗ್ತಾ ಇರೋದು. ಅದು ನವೆಂಬರ್ ಡಿಸೆಂಬರ್ ಇರ್ಬೋದು. 1 ವರ್ಷ ಅದು ಇನ್ನೂ FC ರನ್ನಿಂಗ್ ಇದೆ. ತುಂಬಾ ಚೆನ್ನಾಗಿದೆ. ಬನ್ನಿ, ಆನ್ ಟೇಬಲ್ ಬೇಕಂದ್ರೆ ಏನೋ ಕುತ್ಕೊಂಡು ಮಾತಾಡೋಣ ಸರ್. ಖಂಡಿತ. ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಕ್ರೆಟಾ ಒಂದಿರೋದು ಸರ್. ಮಾರ್ಕೆಟ್ ಅಲ್ಲಿ ಎಲ್ಲರೂ ಕ್ರೆಟಾ ಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಒಂದು ಒಳ್ಳೆ ಕ್ರೆಟಾ ತರಿಸಿದೆ. ಅದು 2019 ಮಾಡಲ್ ವೆಹಿಕಲ್, ಜಸ್ಟ್ ಇವನ್ 30,000 ಕಿಲೋಮೀಟರ್ಸ್, ಸಿಂಗಲ್ ಓನರ್ ವೆಹಿಕಲ್. ನೋಡಬಹುದು ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚಿಂಗ್ ಮಾಡಂಗಿಲ್ಲ. ಹೊಸ ಲೆದರ್ ಸೀಟ್ಸ್ ಆಗ್ಲಿ, ಬಾಡಿ ಲೈನ್, ಇಂಟೀರಿಯರ್, ಟೈರ್ಸ್ ಕಂಡೀಷನ್ ಎಲ್ಲ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಸರ್. ಡೀಸೆಲ್ ವೇರಿಯಂಟ್ 2019 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್ ಸರ್. ಸರ್ ಇದು ಬಂದ್ಬಿಟ್ಟು ಕಸ್ಟಮರ್ ಅರೌಂಡ್ 10,50,000 ಬೇಕಂತ ಹೇಳ್ತಾ ಇರೋದು ಸರ್. ಫೈನಲ್ ಒಂದೇ ಬೆಲೆ, ಒಂದು 9,95,000 ಬಂದ್ರೆ ಕೊಡ್ತೀನಿ ಸರ್. 9,95,000 ಗೆ ಡೀಸೆಲ್ ವೇರಿಯಂಟ್ ಕ್ರೆಟಾ ಬರೀ
30,000 ಕಿಲೋಮೀಟರ್ ಇರೋದು, 30,000 ಓಡಿರೋದು, ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ವೇರಿಯಂಟ್. ಅಂಡ್ ಡೌನ್ ಪೇಮೆಂಟ್ ಹೋದ್ರೆ ಸಿವಿಲ್ ಚೆನ್ನಾಗಿದ್ರೆ ಆರಾಮಾಗಿ ಅವ್ರ ಪ್ರೊಫೈಲ್ ಚೆನ್ನಾಗಿದ್ರೆ ಕಣ್ ಮುಚ್ಕೊಂಡು ಅವರು ಸ್ಯಾಲರಿಡ್ ಕಸ್ಟಮರ್, ಒಳ್ಳೆ ITR ಕಸ್ಟಮರ್ ಆತರ ಇದ್ರೆ ಕಸ್ಟಮರ್ಸ್ಗೆ ಬೇಕಂದ್ರೆ 0 ಟ್ರೈ ಮಾಡ್ತೀನಿ. ಇಲ್ಲ ಸರ್ ಒಂದು ಟ್ರಾನ್ಸಾಕ್ಷನ್ ಚೆನ್ನಾಗಿದೆ, ಒಂದು ಒಳ್ಳೆ ಪ್ರೊಫೈಲ್ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಮ್ಯಾಕ್ಸಿಮಮ್ 90% ತನಕ ಲೋನ್ ಮಾಡ್ಕೊಡ್ತೀನಿ. ಒಂದು ಜಸ್ಟ್ 10% ಡೌನ್ ಪೇಮೆಂಟ್ ಮಾಡ್ಕೊಳ್ಳಿ ಅವರು. ಓಕೆ, ನೆಕ್ಸ್ಟ್ ಹೋಗೋದಾದ್ರೆ ಸರ್ ಫೋರ್ಡ್ ಎಕೋ ಸ್ಪೋರ್ಟ್ಸ್ ಇರೋದು ಟೈಟಾನಿಯಮ್ ಯಾವುದು ಸರ್? ಸರ್ ಇದು ಬಂದ್ಬಿಟ್ಟು ಫೋರ್ಡ್ ಎಕೋ ಸ್ಪೋರ್ಟ್ಸ್ ಟೈಟಾನಿಯಂ ಪ್ಲಸ್. ಇದು ಬಟನ್ ಸ್ಟಾರ್ಟ್ ವಿತ್ 6 ಏರ್ ಬ್ಯಾಗ್ಸ್ ಆಗ್ಲಿ, ನಿಮ್ಗೆ ಅಲಾಯ್ ವೀಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 2015 ಮಾಡಲ್ ವೆಹಿಕಲ್ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗ್ಬೇಕು, ಯೂಸ್ ಮಾಡ್ಬೇಕು ಅಂತ ಕಂಡೀಷನ್ ಇದೆ. ವೈಟ್ ಕಲರ್ ಅಲ್ಲಿ ಸರ್. ಕಿಲೋಮೀಟರ್ ನಾನು 78,000 ಕಿಲೋಮೀಟರ್ ನೋಡಿದೆ ಸರ್. ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು ಈ ಗಾಡಿಗೆ ಅರೌಂಡ್ 5,35,000 ಹೇಳ್ತಾ ಇರೋದು. ಫೈನಲ್ ಸರ್ ಒಂದು 4,95,000 ಬಂದ್ರೆ ಗಾಡಿ ಕೊಡ್ತೀನಿ. 4,95,000ಕ್ಕೆ ಗಾಡಿ ಸಿಗ್ತಿರೋದು ಟೈಟಾನಿಯಂ ವೇರಿಯಂಟ್ ಪ್ಲಸ್ ಅಲ್ವಾ ಇದು ಸರ್? ಹೌದು, ಟೈಟಾನಿಯಂ ಆಪ್ಷನಲ್ ಆಗಿರುತ್ತೆ ಪ್ಲಸ್. ಇದು ಬಟನ್ ಸ್ಟಾರ್ಟ್ ವಿತ್ 6 ಏರ್ ಬ್ಯಾಗ್ಸ್ ಎಲ್ಲ ಸಿಗುತ್ತೆ ಇದು. ನೆಕ್ಸ್ಟ್ ಗಾಡಿ ಸರ್ ಲಕ್ಸುರಿ ವೆಹಿಕಲ್ಸ್ ಹೋಗೋದಾದ್ರೆ ಆಲ್ಮೋಸ್ಟ್ ಸಾಗರ್ ಕಾರ್ಸ್ ಬಂದ್ರೆ ಮಿಕ್ಸ್ ಅಂಡ್ ಮ್ಯಾಚ್ ಅಂತ ಹೇಳ್ಬೋದು ಸರ್. ಲಕ್ಸುರಿ ವೆಹಿಕಲ್ಸ್ ಸಿಗುತ್ತೆ, ನಾರ್ಮಲ್ ವೆಹಿಕಲ್ಸ್ ಸಿಗುತ್ತೆ, ಬಜೆಟ್ ವೆಹಿಕಲ್ಸ್ ಇವೊಂದು ನಾನು ಕೂಡ ಅವೈಲೇಬಲ್ ಇರುತ್ತೆ. ಹೌದು. ನೆಕ್ಸ್ಟ್ ಹೋಗೋದ್ರೆ ಸರ್ BMW ವಿತ್ ಸನ್ರೂಫ್ ಸರ್. ಇದು ಬಂದ್ಬಿಟ್ಟು BMW X5 ಇದು 2008 ಮಾಡಲ್, ಸೆಕೆಂಡ್ ಓನರ್ ವಿತ್ ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್. ಗಾಡಿ ಲಕ್ಸುರಿ ವೆಹಿಕಲ್ ಸರ್. ಯಾರು ಒಂದು ಲೋ ಬಜೆಟ್ ಅಲ್ಲಿ ಒಂದು ಲಕ್ಸುರಿ ಒಳ್ಳೆ ಹೈ ಎಂಡ್ ಕಾರ್ ಬೇಕು ಆ ತರ ನೋಡ್ತವ್ರಿಗೆ ಬೆಸ್ಟ್ ಗಾಡಿ ಕೊಡ್ತೀನಿ. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗ್ಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ ಸರ್. ಇದು ಬಂದ್ಬಿಟ್ಟು 2008 ಮಾಡಲ್ BMW X5 ಶೋರೂಮ್ ರಿಕಾರ್ಡೆಡ್, ಡ್ರಿವೆನ್ ಅರೌಂಡ್ 1,10,000 ನೋಡಿದೆ. ಅದನ್ನು ಶೋರೂಮ್ ಸರ್ವಿಸ್, ಶೋರೂಮ್ ಹಿಸ್ಟ್ರಿ ಇದೆ. ಸೆಕೆಂಡ್ ಓನರ್ ವಿತ್ ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಇರೋದು. ಪ್ರೈಸಿಂಗ್ ನೋಡ್ತಾ ಇದ್ರೆ ಸರ್ BMW ಅವ್ರ ಕಸ್ಟಮರ್ ಬಂದ್ಬಿಟ್ಟು 7,25,000 ಹೇಳ್ತಾ ಇದ್ರು ಸರ್. ಒಂದು 6,85,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 6,85,000ಗೆ BMW ಲಕ್ಸುರಿ ಫೀಲ್ ಗಾಡಿ ವಿತ್ ಪ್ಯೂರ್ KA ಗಾಡಿ ಸರ್. ನೋ ಮೈಗ್ರೇಷನ್, ಮೈಗ್ರೇಟ್ ಇಲ್ಲ, ಏನಿಲ್ಲ. ಪ್ಯೂರ್ KA ಗಾಡಿ, ಫುಲ್ಲಿ ಸನ್ ರೂಫ್ ಬರುತ್ತೆ ನೋಡಬಹುದು. ಅಂಡ್ ಫೀಚರ್ಸ್ ಹೇಳೋಕ್ಕಿಂತ ಮುಂಚೆ ಇದ್ರದ್ದು ಇದು ಹೇಳ್ಬಿಡಿ ಸರ್. ಫೀಚರ್ಸ್ ಹೇಳೋದು ಬೇಡ, ಗೂಗಲ್ ಚೆಕ್ ಮಾಡಿ. BMW X5 ಅಂದ್ರೆ ಗೊತ್ತಾಯ್ತು ಸರ್, ಒಳ್ಳೆ ಲಕ್ಸುರಿ ಗಾಡಿ, ಎಲ್ಲ ಫುಲ್ಲಿ ಆಪ್ಷನ್ ವೆಹಿಕಲ್ ಸರ್. ಎಸ್. ಅಂಡ್ ಇದ್ರ ಮೇಲೆ ಲೋನ್ ಏನಾದ್ರು ಇಲ್ಲ ಸರ್? ಲೋನ್ ಇದಕ್ಕೆ ಸಿಗದ್ರೆ ಪ್ರೈವೇಟ್ ಲೋನ್ ಮಾಡ್ಕೊಡ್ತೀನಿ. ಅಂದ್ರೆ ಅದರಲ್ಲಿ 50% ಲೋನ್ ಸಿಗ್ಬೋದು ಸರ್. ಓಕೆ. ಹಾಗೆ ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಸರ್ ಯಾವ ತೋರಿಸ್ತೀರಾ? ಹೋಂಡಾ ನೆಕ್ಸ್ಟ್ ಇಲ್ಲ ಸರ್, ಟೊಯೋಟಾ ಕೊರೋಲಾ ಇದೆ, ಆಲ್ಟಿಸ್ ಇದೆ. ಅದನ್ನು ಟಾಪ್ ಎಂಡ್ ವೇರಿಯಂಟ್ ಸರ್. ಇದು ಬಟನ್ ಸ್ಟಾರ್ಟ್ ಅಲ್ಲಿ ಇರೋದು ಸರ್. ಇದು ಕೀ ಸ್ಟಾರ್ಟ್ ಅಲ್ಲ, ಬಟನ್ ಸ್ಟಾರ್ಟ್. ಲಕ್ಸುರಿ ವೆಹಿಕಲ್ ವಿತ್ ಡ್ಯೂಲ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಆಗ್ಲಿ, ಫೋಗ್ ಲ್ಯಾಂಪ್, ಕ್ಲೈಮ್ಯಾಕ್ ಅಂಡ್ ಗ್ಲಾಸ್, ಮಿರರ್ ಅಡ್ಜಸ್ಟೇಬಲ್, ಸೈಡ್ ಮಿರರ್ ಇಂಡಿಕೇಟರ್ಸ್ ಎಲ್ಲ ಬರುತ್ತೆ. ಫುಲ್ಲಿ ಆಪ್ಷನ್ ವೆಹಿಕಲ್ ಅಂತ ಹೇಳ್ಬೋದು. ತಗೊಳ್ಳೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ ಸರ್. ಇದು ಬಂದ್ಬಿಟ್ಟು 2011 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್, ಟಾಪ್ ಎಂಡ್ ವೆಹಿಕಲ್ ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಆಗ್ಲಿ, ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಇದು ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಟೊಯೋಟಾ ಕೊರೋಲಾ ಆಲ್ಟಿಸೋ ಅರೌಂಡ್ 3,75,000 ಹೇಳ್ತಾ ಇದ್ದಾರೆ ಸರ್. ಫೈನಲ್ ಒಂದು 3,45,000 ಬಂದ್ರೆ ಒಂದು ಟೊಯೋಟಾ ಕೊರೋಲಾ ಆಲ್ಟಿಸ್ 2011 ಟಾಪ್ ಎಂಡ್ ಬಟನ್ ಸ್ಟಾರ್ಟ್ ಕಾರ್ ಕೊಡ್ತೀನಿ ಸರ್. ಓಕೆ. ನೆಕ್ಸ್ಟ್ ಗಾಡಿ ಸರ್ ಇದು? ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ ಸರ್, ಹೋಂಡಾ ಸಿಟಿ ಇದೆ. ಇದು 2011 ಮಾಡಲ್ ವೆಹಿಕಲ್, ಹೋಂಡಾ ಸಿಟಿ ಟಾಪ್ ಎಂಡ್ ವೇರಿಯಂಟ್. ಇದು ನೋಡಬಹುದು ನಿಮಗೆ ಅಲಾಯ್ ವೀಲ್ಸ್ ವೇರಿಯಂಟ್. ಇದು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಎಲ್ಲ ಇದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ಇದನ್ನು ಕೂಡ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ ಸರ್. ಇದು ಸೆಕೆಂಡ್ ಓನರ್ ವೆಹಿಕಲ್, ಇನ್ಶೂರೆನ್ಸ್ ಎಲ್ಲ ಅಪ್ಡೇಟ್ ರನ್ನಿಂಗ್ ಇದೆ. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ 4,10,000 ಹೇಳ್ತಾ ಇರೋದು. ಫೈನಲ್ ಒಂದು 3,85,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಓಕೆ. 3,85,000ಕ್ಕೆ ಹೋಂಡಾ ಸಿಟಿ ಗಾಡಿ ಸಿಗ್ತಿರೋದು. ಹಾಗೆ ನೆಕ್ಸ್ಟ್ ಗಾಡಿ ಬೇಕಂತಂದ್ರೆ ನಿಮ್ಗೆ ಸರ್ ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ ನಮ್ಮ ಮುಂದ್ಗಡೆ ಒಂದು ಫಿಯೇಟ್ ಅಲ್ಲಿ ಪುಂಟೋ ಇದೆ, ಡೀಸೆಲ್ ವೇರಿಯಂಟ್, ಸಿಂಗಲ್ ಓನರ್ ವಿತ್ ಕಾಂಪ್ರೆನ್ಸಿವ್ ಇನ್ಶೂರೆನ್ಸ್. ಡೀಸೆಲ್ ಪುಂಟೋ ಇದೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಡೀಸೆಲ್ ಅಲ್ಲಿ ಯಾರು ಒಂದು ಲೋ ಪ್ರೈಸ್ ಅಲ್ಲಿ ಒಂದು ಒಳ್ಳೆ ಡೀಸೆಲ್ ಗಾಡಿ ಬೇಕು, ಮೈಲೇಜ್ ಗಾಡಿ ನೋಡ್ಬೇಕಂದ್ರೆ ನನ್ನ ಹತ್ರ ಫಿಯೇಟ್ ಪುಂಟೋ ಕೊಡ್ತೀನಿ. ಅದನ್ನು ಟಾಪ್ ಎಂಡ್ ವೇರಿಯಂಟ್, ಡ್ಯೂಲ್ ಏರ್ ಬ್ಯಾಗ್, ABS ಬ್ರೇಕ್ ಎಲ್ಲ ಬರುತ್ತೆ ನಿಮಗೆ. ಟಾಪ್ ಎಂಡ್ ಇಮೋಷನ್ ಪ್ಯಾಕ್ ಇದು ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಫಿಯೇಟ್ ಪುಂಟೋ 2010 ಮಾಡಲ್ ಡೀಸೆಲ್ ಸಿಂಗಲ್ ಓನರ್ ಗಾಡಿ. ಇದು ಮೈಲೇಜ್ ಅಲ್ಲಿ ಸಿಟಿಲಿ 18 ಬರುತ್ತೆ, ಲಾಂಗ್ ಅಲ್ಲಿ 20+ ಬರುತ್ತೆ ಸರ್. ಪ್ರೈಸ್ ಬಂದ್ಬಿಟ್ಟು ಕಸ್ಟಮರ್ ಅರೌಂಡ್ 2,15,000 ಹೇಳ್ತಾ ಇರೋದು. ಫೈನಲ್ 1,85,000 ಬಂದ್ರೆ ಗಾಡಿ ಕೊಡ್ತೀನಿ. 1,85,000ಕ್ಕೆ ಫಿಯೇಟ್ ಪುಂಟೋ ಡೀಸೆಲ್ ಎಮೋಷನ್ ಪ್ಯಾಕ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಮೈಲೇಜ್ ಗಾಡಿ. ಯಾರು ಒಂದು ಲೋ ಬಜೆಟ್ ಅಲ್ಲಿ ಒಳ್ಳೆ ಮೈಲೇಜ್ ಗಾಡಿ, ಡೀಸೆಲ್ ಗಾಡಿ, ಲಕ್ಸುರಿ ಲುಕ್ ತರ ಬೇಕಂದ್ರೆ ಜಸ್ಟ್ ನಾನು ಸಜೆಸ್ಟ್ ಮಾಡ್ತೀನಿ, ಬನ್ನಿ ಪುಂಟೋ ಕೊಡ್ತೀನಿ ಅವರಿಗೆ. ಅಂಡ್ ಇದು ಗೇಜ್ ಗಾಡಿ ಅಂತಾನೆ ಹೇಳ್ಬೋದು. ನಿಮಗೆ ಮಲ್ಟಿಜೆಟ್ ಇಂಜಿನ್ ಬರುತ್ತೆ. ನಿಮಗೆ ಗಾಡಿ ಮಾತ್ರ ಸಖತ್ತಾಗಿದೆ. ನೆಕ್ಸ್ಟ್ ಗಾಡಿ ಹೋಗೋದಾರೆ ಸರ್ ಯಾವ ತರ ಸರ್? ನೆಕ್ಸ್ಟ್ ನೋಡ್ತಾ ಇದ್ದೀರಾ ಅದು ನಮ್ಮ ಕಡೆ ಇದು ಇದೆ, ಸ್ಯಾಂಟಫಿ, ಹುಂಡೈ ಸ್ಯಾಂಟಫಿ. ತುಂಬಾ ಚೆನ್ನಾಗಿದೆ ವೆಹಿಕಲ್. ಸ್ಯಾಂಟಫಿ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಟಾಪ್ ಎಂಡ್ ಗಾಡಿ ಸರ್. ಇದು ಲಕ್ಸುರಿ ವೆಹಿಕಲ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ನಿಮ್ಗೆ 8 ಏರ್ ಬ್ಯಾಗ್ಸ್ ಬರುತ್ತೆ,
4x4 ಸರ್, ಇದು ಆಟೋಮೆಟಿಕ್ 4x4 4 ವೀಲ್ ಡ್ರೈವ್ Okay. ವಿತ್ ಫೋಗ್ ಲ್ಯಾಂಪ್ಸ್ ಆಗ್ಲಿ, ನಿಮ್ಗೆ ಅಲಾಯ್ ವೀಲ್ಸ್ ಆಗ್ಲಿ, ಫುಲ್ಲಿ ಆಪ್ಷನ್ ಅಂತ ಹೇಳ್ಬೋದು. And push ಸ್ಯಾಂಟಫಿ button ಸರ್, start ಲಕ್ಸುರಿ ಗಾಡಿ ಸರ್. ಆಲ್ಮೋಸ್ಟ್ ಯಾರು ಫಾರ್ಚುನರ್, ಇಂಡ್ರೋವರ್ ಆ ತರ ನೋಡ್ತಾರೋ ಲೆವೆಲ್ಗೆ ಇದು 8 ಸೀಟರ್ ವೆಹಿಕಲ್, ಒಳ್ಳೆ ಲಕ್ಸುರಿ ಕಾರ್ ಸರ್. ಇದು ಪ್ರೈಸಿಂಗ್ ನೋಡ್ತಾರೆ ಸರ್, ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 9,25,000 ಹೇಳ್ತಾ ಇರೋದು ಸರ್. ಫೈನಲ್ ಒಂದು 8,50,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 8,50,000ಕ್ಕೆ ಪುಷ್ ಬಟನ್ ಸ್ಟಾರ್ಟ್ ಹೋಂಡಾ ಸ್ಯಾಂಟಾ ಫಿ 6 ಏರ್ ಬ್ಯಾಗ್ ಇರೋ ಗಾಡಿ, 6 ಏರ್ ಬ್ಯಾಗ್ 2014 ಮಾಡಲ್, ಅದನ್ನು ಆಟೋಮೆಟಿಕ್ 4 ವೀಲ್ ಡ್ರೈವ್. 4 ವೀಲ್ ಡ್ರೈವ್ ಸರ್. ನೆಕ್ಸ್ಟ್ ಗಾಡಿ ಯಾವ ತೋರಿಸ್ತೀರಾ? ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ ಇನ್ನೊಂದು ಹೋಂಡಾ ಸಿಟಿ ಇದೆ ನನ್ನ ಹತ್ರ, ಲೋ ಮಾಡಲ್ 2009 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್. 2009 ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್, ತಗೊಂಡೋಗಿ ಖರ್ಚು ಮಾಡಂಗಿಲ್ಲ, ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು. ಇದರಲ್ಲಿ ನಿಮಗೆ AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಆಲ್ಮೋಸ್ಟ್ ನಿಮಗೆ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಎಸ್ ವೇರಿಯಂಟ್ ಇದು ಸರ್, ಸಿಂಗಲ್ ಓನರ್ ವೆಹಿಕಲ್ ವಿತ್ FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಳ್ಳೋಣ ಸರ್. ಸರ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ ಇದು 3,10,000 ಹೇಳ್ತಾ ಇದ್ದು, ಫೈನಲ್ ಒಂದು 2,85,000 ಬಂದ್ರೆ ಒಂದು ಹೋಂಡಾ ಸಿಟಿ 9 ಮಾಡಲ್ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. ಓಕೆ, ಹಾಗೆ ನೆಕ್ಸ್ಟ್ ಹೋಗೋದಾದ್ರೆ ಮತ್ತೊಂದು ಸರ್ ಅಮೇಜ್ ಇರೋದು ಸರ್, ಹೋಂಡಾ ಅಮೇಜ್ ನೋಡ್ತಾ ಇದ್ದೀರಾ. 2013 ಮಾಡಲ್ ವೆಹಿಕಲ್, ಡೀಸೆಲ್ ಎಂಜಿನ್, ಟಾಪ್ ಎಂಡ್ ವೇರಿಯಂಟ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಇದು ಡೀಸೆಲ್ ಇಂಜಿನ್, ಮೈಲೇಜ್ ಸಿಟಿಯಲ್ಲಿ ನಿಮಗೆ ಆರಾಮಾಗಿ 18 to 20 ಬರುತ್ತೆ, ಲಾಂಗ್ಲಿ 20 to 23 ಬರುತ್ತೆ ಸರ್ ಮೈಲೇಜ್. ಸರ್ ಇದು ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಅರೌಂಡ್ 3,75,000 ಹೇಳ್ತಾ ಇರೋದು, ಫೈನಲ್ ಒಂದು 3,45,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 3,45,000ಗೆ 3,45,000 13 ಮಾಡಲ್ ಡೀಸೆಲ್ ಗಾಡಿ ಅಮೇಜ್ ಕೊಡ್ತಾ ಇದ್ದೀನಿ, ಹೋಂಡಾ ಅಮೇಜ್. ಎಸ್, ಹಾಗೆ ಡಸ್ಟರ್ ಲಾಸ್ಟ್ ಅಲ್ಲಿ ಒಂದಿರೋದು ಸರ್. ಡಸ್ಟರ್ ನೋಡ್ತಾ ಇದ್ದೀರಾ 2013 ಮಾಡಲ್, RXZ 110 PS, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್, ABS, ಬ್ಯಾಕ್ ವೈಫರ್, ಕ್ಲೈಮ್ ಹಾಕೊಂಡೋ ಗ್ಲಾಸ್, ಕಂಪನಿ ಸಿಸ್ಟಮ್, ಬ್ಯಾಕ್ AC ಕೂಡ ಬರುತ್ತೆ. ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಇದನ್ನು ಕೂಡ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ, ವೆಲ್ ಮೇಂಟೈನ್ ಮಾಡಿದಾರೆ ಅಂತ ಹೇಳ್ಬೋದು ಕಸ್ಟಮರ್. ಸರ್ ಕಸ್ಟಮರ್ ಬಂದ್ಬಿಟ್ಟು 4,75,000 ಹೇಳ್ತಾ ಇರೋದು, ಫೈನಲ್ ಒಂದು 4,40,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 4,40,000ಗೆ ನಿಮಗೆ 110 PS ಡೀಸೆಲ್ ವೇರಿಯಂಟ್ ಗಾಡಿ ಸಿಗ್ತಿರೋ 2013 ಸೆಕೆಂಡ್ ಓನರ್ ಗಾಡಿ, ಸೆಕೆಂಡ್ ಓನರ್ ವೆಹಿಕಲ್ ಸರ್.